ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ಇಂದ ಗೆಮೆಟೋಜೆನೆಸಿಸ್ ಬಗ್ಗೆ ಸ್ಟಡಿ ಮಾಡೋಣ. ಸ್ಪರ್ಮೆಟೋಜೆನೆಸಿಸ್ ಹಾಗೆ oogenesis ಎರಡರ ಬಗ್ಗೆನೂ ಕೂಡ ಸ್ಟಡಿ ಮಾಡ್ತಾ ಹೋಗೋಣ. ಯಾವ ರೀತಿಯಾಗಿ ಮೇಲ್ ಗ್ಯಾಮೆಟ್ ಹಾಗೆ ಫಿಮೇಲ್ ಗ್ಯಾಮೆಟ್ ಫಾರ್ಮೇಶನ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಾನು ಹೇಳೋದನ್ನೆಲ್ಲ ನೀವು ಒಂದು ಬುಕ್ ಮತ್ತೆ ಪೆನ್ ತಗೊಂಡು ನೋಟ್ ಮಾಡ್ಕೊಂತ ಹೋಗಿ, ಹಾಗೆ NCERT ಟೆಕ್ಸ್ಟ್ ಬುಕ್ ನ ಚೆನ್ನಾಗಿ ರೆಫರ್ ಮಾಡಿ. ಫಸ್ಟ್ ಇವಾಗ ಗೆಮೆಟೋಜೆನೆಸಿಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಪ್ರೋಸೆಸ್ ಆಫ್ ಫಾರ್ಮೇಶನ್ ಆಫ್ ಗ್ಯಾಮೆಟ್ ಈಸ್ ಕಾಲ್ಡ್ ಗೆಮೆಟೋಜೆನೆಸಿಸ್. ಸೊ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಗ್ಯಾಮೆಟ್ ಫಾರ್ಮೇಶನ್ ಆಗೋ ಪ್ರೋಸೆಸ್ ನೇ ನಾವು ಗೆಮೆಟೋಜೆನೆಸಿಸ್ ಅಂತ ಹೇಳಿ ಕರಿತೀವಿ. ಗೆಮೆಟೋಜೆನೆಸಿಸ್ ಈ ವರ್ಡ್ ನ ಬ್ರೇಕ್ ಡೌನ್ ಮಾಡಿದ್ರೆ ಗೆಮೆಟೋ ಹಾಗೆ ಜೆನೆಸಿಸ್ ಅನ್ನೋ ಎರಡು ವರ್ಡ್ಸ್ ಗಳು ಸಿಗತ್ತೆ ನಮಗೆ. ಗೆಮೆಟೋ ಅಂದ್ರೆ ಗ್ಯಾಮೆಟ್ ಅಂತ, ಜೆನೆಸಿಸ್ ಅಂದ್ರೆ ಆರಿಜಿನ್ ಅಥವಾ ಫಾರ್ಮೇಶನ್ ಅಂತ. ಸೊ ಈ ವರ್ಡ್ ಅಲ್ಲೇ ಸಿಂಪಲ್ ಆಗಿ ಅರ್ಥ ಮಾಡ್ಕೊಬಿಡ್ಬೋದು ನೀವು. ಗೆಮೆಟೋಜೆನೆಸಿಸ್ ಅಂದ್ರೆ ಗ್ಯಾಮೆಟ್ ಫಾರ್ಮೇಶನ್. ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ 2 ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಇರುತ್ತೆ ಅಲ್ವಾ, ಮೇಲ್ ಗ್ಯಾಮೆಟ್ ಹಾಗೆ ಫಿಮೇಲ್ ಗ್ಯಾಮೆಟ್. ಇವಾಗ ಯಾವ ರೀಜನ್ ಅಲ್ಲಿ ಮೇಲ್ ಗ್ಯಾಮೆಟ್ ಹಾಗೆ ಫಿಮೇಲ್ ಗ್ಯಾಮೆಟ್ ಫಾರ್ಮೇಶನ್ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಇನ್ ಕೇಸ್ ಆಫ್ ಮೇಲ್ಸ್ ಅಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಗ್ಯಾಮೆಟ್ ಫಾರ್ಮೇಶನ್ ಆಗುತ್ತೆ. ಸೊ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಟೆಸ್ಟಿಸ್ ಇರುತ್ತೆ ಅಲ್ವಾ. ಸೊ ಈ ರೀತಿಯಾಗಿ ಟೆಸ್ಟಿಸ್ ಇರುತ್ತೆ. ಆ ಟೆಸ್ಟಿಸ್ ನ ಒಳಗಡೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಇರುತ್ತೆ. ಇದನ್ನ ಆಲ್ರೆಡಿ ನಾವು ಫಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದೀವಿ. ಸೊ ಈ ರೀತಿಯಾಗಿ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಗಳಿರುತ್ತೆ. ಈ ಒಂದು ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ನ ಒಳಗಡೆ ಏನಾಗುತ್ತೆ ಅಂದ್ರೆ ಮೇಲ್ ಗ್ಯಾಮೆಟ್ ಸ್ಪರ್ಮ್ ಫಾರ್ಮೇಶನ್ ಆಗುತ್ತೆ. ಸೊ ಈ ಮೇಲ್ ಗ್ಯಾಮೆಟ್ ಸ್ಪರ್ಮ್ ಫಾರ್ಮೇಶನ್ ಆಗೋ ಪ್ರೋಸೆಸ್ ನ ನಾವು ಸ್ಪರ್ಮೆಟೋಜೆನೆಸಿಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇನ್ ಕೇಸ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಓವರಿ ಇರುತ್ತೆ ಅಲ್ವಾ, ಆ ಓವರಿಯ ಒಳಗಡೆ ಫೀಮೇಲ್ ಗ್ಯಾಮೆಟ್ ಓವಮ್ ಅಥವಾ ಎಗ್ ಪ್ರೊಡ್ಯೂಸ್ ಆಗುತ್ತೆ. ಫೀಮೇಲ್ ಗ್ಯಾಮೆಟ್ ಎಗ್ ಅಥವಾ ಓವಮ್ ಪ್ರೊಡ್ಯೂಸ್ ಆಗೋ ಪ್ರೋಸೆಸ್ ನ ನಾವು oogenesis ಅಂತ ಹೇಳಿ ಕರಿತೀವಿ. ಫಸ್ಟ್ ಇವಾಗ ಮೇಲ್ ಗ್ಯಾಮೆಟ್ ಸ್ಪರ್ಮ್ ಹೇಗೆ ಫಾರ್ಮೇಶನ್ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಫಾರ್ಮೇಶನ್ ಆಫ್ ಸ್ಪರ್ಮ್ ಇನ್ವಾಲ್ವ್ಸ್ 2 ಪ್ರೋಸೆಸ್. ಸ್ಪರ್ಮ್ ಫಾರ್ಮೇಶನ್ ಅಲ್ಲಿ 2 ಪ್ರೋಸೆಸ್ ಇನ್ವಾಲ್ವ್ ಆಗಿರುತ್ತೆ. ಆ 2 ಪ್ರೋಸೆಸ್ಗಳು ಯಾವುದು ಅಂತ ನೋಡೋದಾದ್ರೆ ಸ್ಪರ್ಮೆಟೋಜೆನೆಸಿಸ್ ಹಾಗೆ ಸ್ಪರ್ಮಿಯೋಜೆನೆಸಿಸ್. ಈ ಪಾಯಿಂಟ್ ನ ನೀವು ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು. ಸ್ಪರ್ಮ್ ಫಾರ್ಮೇಶನ್ ಅಲ್ಲಿ 2 ಪ್ರೋಸೆಸ್ ಇರುತ್ತೆ. ಯಾವ್ದ್ಯಾವ್ದು, ಒಂದು ಸ್ಪರ್ಮೆಟೋಜೆನೆಸಿಸ್ ಹಾಗೆ ಇನ್ನೊಂದು ಸ್ಪರ್ಮಿಯೋಜೆನೆಸಿಸ್. ಸ್ಪರ್ಮೆಟೋಜೆನೆಸಿಸ್ ಬಿಗಿನ್ಸ್ ಅಟ್ ಪ್ಯೂಬರ್ಟಿ. ಸ್ಪರ್ಮೆಟೋಜೆನೆಸಿಸ್ ಪ್ರೋಸೆಸ್ ಏನಾಗುತ್ತೆ ಅಂದ್ರೆ ಯಾವಾಗ ಬಾಯ್ಸ್ ಪ್ಯೂಬರ್ಟಿಗೆ ಬರ್ತಾರೆ ಆವಾಗ ಸ್ಟಾರ್ಟ್ ಆಗತ್ತೆ. ಪ್ಯೂಬರ್ಟಿ ಅಂದ್ರೆ ಏನು, ಯಾವಾಗ ಬಾಯ್ಸಿಗೆ 9 ರಿಂದ 14 ವರ್ಷ ಆಗತ್ತೆ ಆ ಏಜ್ ನ ನಾವು ಪ್ಯೂಬರ್ಟಿ ಅಂತ ಹೇಳಿ ಕರಿತೀವಿ. ಓಕೆ, ಸ್ಪರ್ಮೆಟೋಜೆನೆಸಿಸ್ ಏನಾಗ್ಬೋದು, ಬಾಯ್ಸ್ 9 ವರ್ಷ ಇದ್ದಾಗ ಸ್ಟಾರ್ಟ್ ಆಗ್ಬೋದು ಅಥವಾ 14 ವರ್ಷಕ್ಕೆ ಸ್ಟಾರ್ಟ್ ಆಗ್ಬೋದು. ಒಟ್ನಲ್ಲಿ ಏನಾಗುತ್ತೆ ಅಂದ್ರೆ 9 ರಿಂದ 14 ವರ್ಷದ ಒಳಗಡೆ, ಈ ಏಜ್ ನ ಒಳಗಡೆನೆ ಏನಾಗುತ್ತೆ ಸ್ಪರ್ಮೆಟೋಜೆನೆಸಿಸ್ ಸ್ಟಾರ್ಟ್ ಆಗುತ್ತೆ. ಸ್ಪರ್ಮೆಟೋಜೆನೆಸಿಸ್ ಅಂದ್ರೆ ಸ್ಪರ್ಮ್ ಫಾರ್ಮೇಶನ್ 9 ರಿಂದ 14 ವರ್ಷದ ಒಳಗಡೆ ಸ್ಟಾರ್ಟ್ ಆಗತ್ತೆ. ಪ್ಯೂಬರ್ಟಿ ಅಂದ್ರೆ ಏನು, 9 ರಿಂದ 14ನೇ ವರ್ಷದ ಒಳಗಡೆ ಬರೋಂತ ಏಜ್ ನ ನಾವು ಪ್ಯೂಬರ್ಟಿ ಅಂತ ಹೇಳಿ ಕರಿತೀವಿ ಅಲ್ವಾ. ಈಗ ಒಬ್ಬ ಹುಡುಗಂಗೆ 9 ವರ್ಷ ಆಗೋ ತನಕ ಏನಾಗಲ್ಲ ಅಂದ್ರೆ ಸ್ಪರ್ಮೆಟೋಜೆನೆಸಿಸ್ ಪ್ರೋಸೆಸ್ ಸ್ಟಾರ್ಟ್ ಆಗಲ್ಲ. ಅಂದ್ರೆ ಒಬ್ಬ ಹುಡುಗಂಗೆ 9 ವರ್ಷ ತುಂಬೋ ತನಕ ಸ್ಪರ್ಮ್ ಫಾರ್ಮೇಶನ್ ಪ್ರೋಸೆಸ್ ಅಕ್ಕರ್ ಆಗಲ್ಲ. ಯಾವಾಗ ಆ ಹುಡುಗಂಗೆ 9 ವರ್ಷ ಆಗತ್ತೆ ಆಗ ಸ್ಪರ್ಮೆಟೋಜೆನೆಸಿಸ್ ಪ್ರೋಸೆಸ್ ಸ್ಟಾರ್ಟ್ ಆಗತ್ತೆ. 9ನೇ ವರ್ಷಕ್ಕೆ ಸ್ಟಾರ್ಟ್ ಆಗ್ಬೋದು ಅಥವಾ 10 ವರ್ಷಕ್ಕೆ ಸ್ಟಾರ್ಟ್ ಆಗ್ಬೋದು, 11ನೇ ವರ್ಷಕ್ಕೆ ಸ್ಟಾರ್ಟ್ ಆಗ್ಬೋದು. ಒಟ್ನಲ್ಲಿ ಏನಾಗತ್ತೆ ಅಂದ್ರೆ 9 ರಿಂದ 14ನೇ ವಯಸ್ಸಿಗೆ ಸ್ಟಾರ್ಟ್ ಆಗತ್ತೆ. ಆದ್ರೆ ಒಬ್ಬ ಹುಡುಗಂಗೆ 9 ವರ್ಷ ಆಗೋದಕ್ಕಿಂತ ಮುಂಚೆ ಏನಾಗಲ್ಲ, ಸ್ಪರ್ಮೆಟೋಜೆನೆಸಿಸ್ ಪ್ರೋಸೆಸ್ ಸ್ಟಾರ್ಟ್ ಆಗಲ್ಲ. ಈಗ ಸ್ಪರ್ಮೆಟೋಜೆನೆಸಿಸ್ ಹಾಗೆ ಸ್ಪರ್ಮಿಯೋಜೆನೆಸಿಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸ್ಪರ್ಮೆಟೋಜೆನೆಸಿಸ್ ಫಾರ್ಮೇಶನ್ ಆಫ್ ಸ್ಪರ್ಮ್ಯಾಟಿಡ್ ಫ್ರಮ್ ಸ್ಪರ್ಮೆಟೋಗೋನಿಯಾ. ಸ್ಪರ್ಮೆಟೋಗೋನಿಯಾ ಇಂದ ಸ್ಪರ್ಮ್ಯಾಟಿಡ್ ಫಾರ್ಮೇಶನ್ ಆಗೋ ಪ್ರೋಸೆಸ್ ನ ನಾವು ಸ್ಪರ್ಮೆಟೋಜೆನೆಸಿಸ್ ಅಂತ ಹೇಳಿ ಕರಿತೀವಿ. ಈಗ ನಿಮಗೆ ಸ್ಪರ್ಮೆಟೋಗೋನಿಯಾ ಅಂದ್ರೆ ಏನು, ಸ್ಪರ್ಮ್ಯಾಟಿಡ್ ಅಂದ್ರೆ ಏನು ಅಂತ ಕ್ವಶನ್ ಆಗ್ಬೋದು. ಸ್ಪರ್ಮೆಟೋಗೋನಿಯಾ ಅಂದ್ರೆ ಸ್ಪರ್ಮ್ ಮದರ್ ಸೆಲ್ಸ್. ಸ್ಪರ್ಮೆಟೋಗೋನಿಯಾ ಇಂದನೇ ಏನಾಗೋದು ಅಂದ್ರೆ ಫೈನಲ್ ಆಗಿ ಸ್ಪರ್ಮ್ಸ್ ಗಳು ಫಾರ್ಮೇಶನ್ ಆಗೋದು. ಸ್ಪರ್ಮೆಟೋಗೋನಿಯಾ ಎಲ್ಲಿರತ್ತೆ ಅಂದ್ರೆ, ಈಗ ಈ ರೀತಿಯಾಗಿ ಟೆಸ್ಟಿಸ್ ಇದೆ ಅಂತ ಅನ್ಕೊಳ್ಳೋಣ. ಇದು ಟೆಸ್ಟಿಸ್ ಟ್ರಾನ್ಸ್ಫರ್ ಸೆಕ್ಷನ್. ಟೆಸ್ಟಿಸ್ ಒಳಗಡೆ ಏನಿರುತ್ತೆ, ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಇರುತ್ತೆ ಅಲ್ವಾ. ಇದು ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಸೆಮಿನಿಫೆರಸ್ ಟ್ಯೂಬ್ಯೂಲ್ ನ ಒಳಗಡೆ ಏನಾಗಿರುತ್ತೆ ಅಂದ್ರೆ ಈ ರೀತಿಯಾಗಿ ಸ್ಪರ್ಮೆಟೋಗೋನಿಯಾಗಳು ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಇದು ಸ್ಪರ್ಮೆಟೋಗೋನಿಯಾ. ಇದನ್ನ ಸ್ಪರ್ಮ್ ಮದರ್ ಸೆಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಈ ಸ್ಪರ್ಮೆಟೋಗೋನಿಯಾ ಡಿವೈಡ್ ಆಗಿ 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 ಫೈನಲ್ ಆಗಿ ಸ್ಪರ್ಮ್ಸ್ ನ ಫಾರ್ಮೇಶನ್ ಮಾಡ್ಕೊಡತ್ತೆ. ಕಂಪ್ಲೀಟ್ ಸ್ಪರ್ಮೆಟೋಜೆನೆಸಿಸ್ ಹಾಗೆ ಸ್ಪರ್ಮಿಯೋಜೆನೆಸಿಸ್ ಎರಡೂ ಕೂಡ ಟೆಸ್ಟಿಸ್ ನ ಒಳಗಡೆ ಇರೋ ಸೆಮಿನಿಫೆರಸ್ ಟ್ಯೂಬ್ಯೂಲ್ ನ ಒಳಗಡೆನೆ ಅಕ್ಕರಾಗತ್ತೆ. ಓಕೆ, ಇದು ಸೆಮಿನಿಫೆರಸ್ ಟ್ಯೂಬ್ಯೂಲ್ ಅಂತ ಕನ್ಸಿಡರ್ ಮಾಡಿದ್ರೆ ಇದ್ರ ಒಳಗಡೆನೆ ಏನಾಗುತ್ತೆ ಅಂದ್ರೆ ಸೆಲ್ಸ್ ಗಳೆಲ್ಲ ಡಿವೈಡ್ ಆಗಿ ಆಗಿ
ಫೈನಲ್ ಆಗಿ ಸ್ಪರ್ಮ್ ಫಾರ್ಮೇಷನ್ ಆಗುತ್ತೆ. ಟೋಟಲ್ ಆಗಿ ಸೆಮಿನಿಫೆರಸ್ ಟ್ಯೂಬ್ಯೂಲ್ನ ಒಳಗಡೆನೆ ಸ್ಪರ್ಮ್ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್ ಆಗೋದು. ಸ್ಪರ್ಮೆಟೋಗೋನಿಯಾ ಏನಾಗಿರುತ್ತೆ ಅಂದ್ರೆ ಫೀಟಸ್ ಅಥವಾ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಇದ್ದಾಗ್ಲೇನೆ ಫಾರ್ಮೇಷನ್ ಆಗಿರುತ್ತೆ ಸ್ಪರ್ಮೆಟೋಗೋನಿಯಾ. ಬಟ್ ಆದ್ರೆ ಏನಾಗಲ್ಲ ಅಂದ್ರೆ ಡಿವೈಡ್ ಆಗಲ್ಲ. ಪ್ಯೂಬರ್ಟಿ ಏಜಿಗೆ ಬರೋ ತನಕ ಸ್ಪರ್ಮೆಟೋಗೋನಿಯಾ ಸೆಲ್ಸ್ ಏನಾಗಲ್ಲ ಅಂದ್ರೆ ಡಿವೈಡ್ ಆಗಲ್ಲ. ಯಾವಾಗ ಪ್ಯೂಬರ್ಟಿ ಏಜಿಗೆ ಬರ್ತೀರಾ ಆವಾಗ ಏನಾಗುತ್ತೆ ಅಂದ್ರೆ ಸ್ಪರ್ಮೆಟೋಗೋನಿಯಾ ಸೆಲ್ಸ್ಗಳು ಡಿವೈಡ್ ಆಗಿ ಸ್ಪರ್ಮ್ಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಸ್ಪರ್ಮೆಟೋಜೆನೆಸಿಸ್ ಅಲ್ಲಿ ಬರೀ ಸ್ಪರ್ಮೆಟೋಗೋನಿಯಾ ಇಂದ ಸ್ಪರ್ಮ್ಯಾಟಿಡ್ ಫಾರ್ಮೇಷನ್ ಆಗುತ್ತೆ. ಸ್ಪರ್ಮ್ಯಾಟಿಡ್ ಅಂದ್ರೆ ಇದು ಕಂಪ್ಲೀಟ್ ಸ್ಪರ್ಮ್ ಅಲ್ಲ, ಇನ್ನ ಸ್ಪರ್ಮ್ ಫಾರ್ಮೇಷನ್ ಆಗಿಲ್ಲ. ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು. ಸ್ಪರ್ಮ್ಯಾಟೋಜೆನೆಸಿಸ್ ಅಲ್ಲಿ ಏನಾಗುತ್ತೆ, ಬರೀ ಸ್ಪರ್ಮ್ಯಾಟಿಡ್ ಮಾತ್ರ ಫಾರ್ಮೇಷನ್ ಆಗುತ್ತೆ, ಅಂದ್ರೆ ಇನ್ನ ಕಂಪ್ಲೀಟ್ ಆಗಿ ಸ್ಪರ್ಮ್ ಫಾರ್ಮೇಷನ್ ಆಗಿಲ್ಲ. ಸ್ಪರ್ಮ್ಯಾಟಿಡ್ ಅಂದ್ರೆ ಏನು ಅಂತ ಇವಾಗ ಡೀಟೇಲ್ಡ್ ಆಗಿ ಸ್ಪರ್ಮೆಟೋಜೆನೆಸಿಸ್ ನ ಸ್ಟಡಿ ಮಾಡ್ತೀವಿ ಅಲ್ವಾ, ಆಗ ನಿಮ್ಗೆ ಗೊತ್ತಾಗತ್ತೆ. ನೆಕ್ಸ್ಟ್ ಸ್ಪರ್ಮಿಯೋಜೆನೆಸಿಸ್, ಫಾರ್ಮೇಷನ್ ಆಫ್ ಸ್ಪರ್ಮೆಟೋಜೋವಾ ಆರ್ ಸ್ಪರ್ಮ್ ಫ್ರಮ್ ಸ್ಪರ್ಮ್ಯಾಟಿಡ್. ಸ್ಪರ್ಮೆಟೋಜೆನಿಸಿಸ್ ಅಲ್ಲಿ ಸ್ಪರ್ಮ್ಯಾಟಿಡ್ ಫಾರ್ಮೇಷನ್ ಆಯ್ತಲ್ವಾ. ಈಗ ಸ್ಪರ್ಮಿಯೋಜೆನಿಸಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ಪರ್ಮ್ಯಾಟಿಡ್ ಕಂಪ್ಲೀಟ್ ಆಗಿ ಸ್ಪರ್ಮ್ ಅಥವಾ ಸ್ಪರ್ಮೆಟೋಜೋವಾ ಆಗಿ ಡೆವಲಪ್ ಆಗುತ್ತೆ. ಇದನ್ನೇ ನಾವು ಸ್ಪರ್ಮಿಯೋಜೆನಿಸಿಸ್ ಅಂತ ಹೇಳಿ ಕರಿತೀವಿ. ಸ್ಪರ್ಮಿಯೋಜೆನಿಸಿಸ್ ಅಂದ್ರೆ ಸ್ಪರ್ಮ್ಯಾಟಿಡ್ ಇಂದ ಕಂಪ್ಲೀಟ್ ಸ್ಪರ್ಮ್ ಅಥವಾ ಸ್ಪರ್ಮೆಟೋಜೋವಾ ಫಾರ್ಮೇಷನ್ ಆಗುತ್ತೆ. ಈಗ ಸ್ಪರ್ಮೆಟೋಜೆನಿಸಿಸ್ ನ ಸ್ಟಾರ್ಟ್ ಮಾಡೋಣ. ಸ್ಪರ್ಮೆಟೋಜೆನಿಸಿಸ್ ಅಲ್ಲಿ ನೀವು ಮೇನ್ ಆಗಿ ನೆನ್ಪಿಟ್ಕೋಬೇಕಾಗಿರೋ ವರ್ಡ್ಗಳು ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ ಸ್ಪರ್ಮೆಟೋಗೋನಿಯಾ, ಪ್ರೈಮರಿ ಸ್ಪರ್ಮೆಟೋಸೈಟ್, ಸೆಕೆಂಡರಿ ಸ್ಪರ್ಮೆಟೋಸೈಟ್ ಹಾಗೆ ಸ್ಪರ್ಮ್ಯಾಟಿಡ್. ಇದಿಷ್ಟು ವರ್ಡ್ಸ್ ಗಳನ್ನ ಕ್ಲೀನ್ ಆಗಿ ನೆನ್ಪಿಟ್ಕೊಳ್ಳಿ. ಇದು ನಿಮಗೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋ ಸ್ಪರ್ಮೆಟೋಜೆನೆಸಿಸ್ ಪಿಕ್ಚರ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಸ್ಪರ್ಮೆಟೋಗೋನಿಯಾ ಇಂದ ಸ್ಪರ್ಮೆಟೋಜೆನೆಸಿಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈಗ ಆಲ್ರೆಡಿ ನಿಮಗೆ ಸ್ಪರ್ಮೆಟೋಗೋನಿಯಾ ಎಲ್ಲಿರುತ್ತೆ ಹಾಗೆ ಸ್ಪರ್ಮೆಟೋಗೋನಿಯಾ ಅಂದ್ರೆ ಏನು ಅಂತ ಗೊತ್ತು. ಈಗ ನಿಮಗೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋ ತರ ಸ್ಪರ್ಮೆಟೋಜೆನೆಸಿಸ್ ನ ಸ್ಟಡಿ ಮಾಡ್ತಾ ಹೋಗೋಣ. ಸ್ಪರ್ಮೆಟೋಗೋನಿಯಾ ಡಿಪ್ಲಾಯ್ಡ್ ಕಂಟೈನ್ಸ್ 46 ಕ್ರೋಮೋಸೋಮ್. ಸ್ಪರ್ಮೆಟೋಗೋನಿಯಾ ಏನಾಗಿರುತ್ತೆ, ಡಿಪ್ಲಾಯ್ಡ್ ಆಗಿರುತ್ತೆ. ಡಿಪ್ಲಾಯ್ಡ್ ಅಂದ್ರೆ ಏನು, ಸೆಲ್ನ ಒಳಗಡೆ 23 ಪೇರ್ಸ್ ಕ್ರೋಮೋಸೋಮ್ಸ್ ಅಥವಾ 46 ಕ್ರೋಮೋಸೋಮ್ಸ್ಗಳು ಪ್ರೆಸೆಂಟ್ ಇದ್ರೆ ಅದನ್ನ ನಾವು ಡಿಪ್ಲಾಯ್ಡ್ ಅಂತ ಹೇಳಿ ಕರಿತೀವಿ. ಸ್ಪರ್ಮೆಟೋಗೋನಿಯಾ ಕೂಡ ಏನಾಗಿರುತ್ತೆ, ಡಿಪ್ಲಾಯ್ಡ್ ಆಗಿರುತ್ತೆ. ಅಂದ್ರೆ ಇದರಲ್ಲಿ 46 ಕ್ರೋಮೋಸೋಮ್ಸ್ ಅಥವಾ 23 ಪೇರ್ ಕ್ರೋಮೋಸೋಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಮಲ್ಟಿಪ್ಲೈ ಬೈ ಮೈಟೋಟಿಕ್ ಡಿವಿಷನ್ ಟು ಇನ್ಕ್ರೀಸ್ ಇನ್ ನಂಬರ್, ಫಾರ್ಮ್ ಪ್ರೈಮರಿ ಸ್ಪರ್ಮೆಟೋಸೈಟ್. ಮೈಟೋಟಿಕ್ ಡಿವಿಷನ್ ಹಾಗೆ ಮಿಯೋಟಿಕ್ ಡಿವಿಷನ್ ಅಂದ್ರೆ ಏನು ಅಂತ ನಿಮ್ಗೆ ಇವಾಗಲೇ ಗೊತ್ತು. ಇಲ್ಲಿ ಸ್ಪರ್ಮೆಟೋಗೋನಿಯಾ ಏನಾಗ್ತಿದೆ, ಮೈಟೋಟಿಕ್ ಡಿವಿಷನ್ ಆಗ್ತಿದೆ. ಮೈಟೋಟಿಕ್ ಡಿವಿಷನ್ ಆಗಿ ನಂಬರ್ ಆಫ್ ಸೆಲ್ಸ್ ನ ಇನ್ಕ್ರೀಸ್ ಮಾಡೋದ್ರ ಜೊತೆಗೆ ಪ್ರೈಮರಿ ಸ್ಪರ್ಮೆಟೋಸೈಟ್ ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಅಂದ್ರೆ ಈಗ ಒಂದು ಸ್ಪರ್ಮೆಟೋಗೋನಿಯಾ ಇದೆ ಅಂತ ಅನ್ಕೊಳ್ಳೋಣ. ಇದೇನಾಗುತ್ತೆ ಅಂದ್ರೆ ಮೈಟೋಸಿಸ್ ಡಿವಿಷನ್ ಆಗುತ್ತೆ. ಸೊ ಮೈಟೋಸಿಸ್ ಡಿವಿಷನ್ ಆಗಿ 2 ಸೆಲ್ಸ್ ನ ಫಾರ್ಮೇಷನ್ ಮಾಡಿಕೊಡ್ತು. ಇದನ್ನ ನಾವೇನಂತ ಕರಿತೀವಿ, ಪ್ರೈಮರಿ ಸ್ಪರ್ಮೆಟೋಸೈಟ್ ಅಂತ ಹೇಳಿ ಕರಿತೀವಿ. ಓಕೆ, ಸಿಂಪಲ್ ಆಗಿ ಹೇಳೋದಾದ್ರೆ ಸ್ಪರ್ಮೆಟೋಗೋನಿಯಾ ಏನಾಯ್ತು, ಮೈಟೋಸಿಸ್ ಡಿವಿಷನ್ ಆಯ್ತು. ಮೈಟೋಸಿಸ್ ಡಿವಿಷನ್ ನ ಮುಖಾಂತರ ಪ್ರೈಮರಿ ಸ್ಪರ್ಮೆಟೋಸೈಟ್ ನ ಫಾರ್ಮೇಷನ್ ಮಾಡಿಕೊಡ್ತು. ಇದು ಪ್ರೈಮರಿ ಸ್ಪರ್ಮೆಟೋಸೈಟ್. ಇಲ್ಲಿ ಇನ್ನೊಂದು ವಿಷಯ ಏನು ನೆನ್ಪಿಟ್ಕೋಬೇಕು ಅಂದ್ರೆ ನೀವು ಇಲ್ಲಿ ಮೈಟೋಸಿಸ್ ಡಿವಿಷನ್ ಆಯ್ತಲ್ವಾ. ಸೊ ಇದೇನು ಸ್ಪರ್ಮೆಟೋಗೋನಿಯಾ. ಸ್ಪರ್ಮೆಟೋಗೋನಿಯಾ ಒಳಗಡೆ ಎಷ್ಟು ಕ್ರೋಮೋಸೋಮ್ಸ್ ಇದೆ, 46 ಕ್ರೋಮೋಸೋಮ್ಸ್ ಇದೆ. ಮೈಟೋಸಿಸ್ ಡಿವಿಷನ್ ಆಗಿ ಪ್ರೈಮರಿ ಸ್ಪರ್ಮೆಟೋಸೈಟ್ ನ ಫಾರ್ಮೇಷನ್ ಮಾಡಿಕೊಡ್ತು. ಪ್ರೈಮರಿ ಸ್ಪರ್ಮೆಟೋಸೈಟ್ ನ ಒಳಗಡೆ ಕೂಡ ಎಷ್ಟಿರುತ್ತೆ, 46 ಕ್ರೋಮೋಸೋಮ್ಸ್ ಗಳೇ ಇರುತ್ತೆ. ಯಾಕೆ, ಇಲ್ಲಿ ಮೈಟೋಸಿಸ್ ಡಿವಿಷನ್ ಆಗಿದೆ. ಆದ್ರಿಂದ ಸ್ಪರ್ಮೆಟೋಗೋನಿಯಾದಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಗಳಿರುತ್ತೆ ಅಷ್ಟೇ ಕ್ರೋಮೋಸೋಮ್ಸ್ ಗಳು ಸ್ಪರ್ಮೆಟೋಸೈಟ್ ಅಲ್ಲೂ ಕೂಡ ಪ್ರೆಸೆಂಟ್ ಇರುತ್ತೆ. ಈಗ ಈ ಪಿಕ್ಚರ್ ನ ಅಬ್ಸರ್ವ್ ಮಾಡಿ ನೋಡಿ, ಸ್ಪರ್ಮೆಟೋಗೋನಿಯಾ ಇದೆ. ಸ್ಪರ್ಮೆಟೋಗೋನಿಯಾ ಏನಾಯ್ತು, ಮೈಟೋಸಿಸ್ ಡಿವಿಷನ್ ಆಯ್ತು. ಮೈಟೋಸಿಸ್ ಡಿವಿಷನ್ ಆಗಿ ಪ್ರೈಮರಿ ಸ್ಪರ್ಮೆಟೋಸೈಟ್ಸ್ ಗಳನ್ನ ಫಾರ್ಮೇಷನ್ ಮಾಡಿಕೊಡ್ತು. ಈಗ ಕ್ರೋಮೋಸೋಮ್ಸ್ ಗಳು ಎಷ್ಟಿದೆ, 46 ಕ್ರೋಮೋಸೋಮ್ಸ್ ಗಳು ಪ್ರೆಸೆಂಟ್ ಇದೆ. ಈ ಕಡೆ ಬಂದ್ರೆ ಇಲ್ಲಿ ಅಟ್ ಪ್ಯೂಬರ್ಟಿ ಅಂತ ಕೊಟ್ಟಿದ್ದಾರೆ. ಸೊ ಪ್ಯೂಬರ್ಟಿಗೆ ಬಂದಾಗ ಏನಾಗುತ್ತೆ, ಸ್ಪರ್ಮೆಟೋಗೋನಿಯಾ ಡಿವೈಡ್ ಆಗುತ್ತೆ. ಪ್ಯೂಬರ್ಟಿಗೆ ಬರೋ ತನಕ ಡಿವೈಡ್ ಆಗಲ್ಲ. ಸೊ ಇವಾಗ ಏನಾಗುತ್ತೆ ಅಂದ್ರೆ ಸ್ಪರ್ಮೆಟೋಗೋನಿಯಾ, ಇದು ಸ್ಪರ್ಮೆಟೋಗೋನಿಯಾ ಮೈಟೋಸಿಸ್ ಡಿವಿಷನ್ ಆಗುತ್ತೆ. ನಂಬರ್ ಆಫ್ ಮೈಟೋಸಿಸ್ ಡಿವಿಷನ್ ಆಗಿ ಫೈನಲ್ ಆಗಿ ಇಲ್ಲಿ ಬ್ಲೂ ಕಲರ್ ಸೆಲ್ಸ್ ಕಾಣಿಸ್ತಿದೆ ನೋಡಿ, ಇದು ಪ್ರೈಮರಿ ಸ್ಪರ್ಮೆಟೋಸೈಟ್ಸ್. ಸೊ ಮೈಟೋಸಿಸ್ ಡಿವಿಷನ್ ನ ಮುಖಾಂತರ ಪ್ರೈಮರಿ ಸ್ಪರ್ಮೆಟೋಸೈಟ್ಸ್ ನ ಫಾರ್ಮೇಷನ್ ಮಾಡಿಕೊಡುತ್ತೆ. ನೆಕ್ಸ್ಟ್ ಪ್ರೈಮರಿ ಸ್ಪರ್ಮೆಟೋಸೈಟ್. ಸೊ ಇವಾಗ ಸ್ಪರ್ಮೆಟೋಗೋನಿಯಾ ಇಂದ ಪ್ರೈಮರಿ ಸ್ಪರ್ಮೆಟೋಸೈಟ್ ಫಾರ್ಮೇಷನ್ ಆಗಿದೆ ಅಲ್ವಾ. ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ಅಂಡರ್ಗೋ ಮಿಯೋಸಿಸ್. ಮಕ್ಕಳ, ನೀವು ಮೈಟೋಸಿಸ್ ಹಾಗೆ ಮಿಯೋಸಿಸ್ ನ ಮಧ್ಯೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಫಸ್ಟ್ ಏನಾಗುತ್ತೆ, ಮೈಟೋಸಿಸ್ ಡಿವಿಷನ್ ಆಗುತ್ತೆ. ಈಗ ಪ್ರೈಮರಿ ಸ್ಪರ್ಮೆಟೋಸೈಟ್ ಇಂದ ಮಿಯೋಸಿಸ್ ಡಿವಿಷನ್ ಆಗುತ್ತೆ. ಓಕೆ, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ.
ಫಸ್ಟ್ ಮಿಯೋಟಿಕ್ ಡಿವಿಷನ್, ರಿಡಕ್ಷನಲ್ ಡಿವಿಷನ್ ಅಕ್ಕರ್ ಆಗತ್ತೆ. ಮಿಯೋಸಿಸ್ ಅಲ್ಲಿ ಮಿಯೋಸಿಸ್ 1 ಮತ್ತೆ ಮಿಯೋಸಿಸ್ 2 ಇದೆ ಅಲ್ವಾ. ಪ್ರೈಮರಿ ಸ್ಪರ್ಮೆಟೋಸೈಟ್ ಏನಾಗತ್ತೆ ಅಂದ್ರೆ ಇವಾಗ ಮಿಯೋಸಿಸ್ 1 ಆಗತ್ತೆ. ಮಿಯೋಸಿಸ್ 1 ನಾವೇನಂತ ಕರಿತೀವಿ? ರಿಡಕ್ಷನಲ್ ಡಿವಿಷನ್. ಯಾಕೆ ರಿಡಕ್ಷನಲ್ ಡಿವಿಷನ್ ಅಂತ ಹೇಳಿ ಕರಿತೀವಿ? ಇಲ್ಲಿ ಏನಾಗತ್ತೆ, ಕ್ರೋಮೋಸೋಮ್ ನಂಬರು ಡಿಕ್ರೀಸ್ ಆಗತ್ತೆ. ಈಗ ಪ್ರೈಮರಿ ಸ್ಪರ್ಮೆಟೋಸೈಟ್ಸ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ಸ್ಗಳು ಪ್ರೆಸೆಂಟ್ ಇರುತ್ತೆ? 46 ಕ್ರೋಮೋಸೋಮ್ಸ್ಗಳು ಪ್ರೆಸೆಂಟ್ ಇರುತ್ತೆ ಅಲ್ವಾ. ಪ್ರೈಮರಿ ಸ್ಪರ್ಮೆಟೋಸೈಟು ಮಿಯೋಸಿಸ್ 1 ಆಗಿ ನೆಕ್ಸ್ಟ್ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ ನ ಫಾರ್ಮೇಶನ್ ಮಾಡ್ಕೊಡುತ್ತೆ. ಸೊ ಇವಾಗ ಮಿಯೋಸಿಸ್ 1 ಆಯ್ತು ಅಂತ ಅನ್ಕೊಳ್ಳೋಣ. ಮಿಯೋಸಿಸ್ 1 ಆಗಿ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ ಗಳನ್ನ ಫಾರ್ಮೇಶನ್ ಮಾಡಿಕೊಟ್ಟಿದೆ. ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ ಅಂದ್ರೆ 23 ಕ್ರೋಮೋಸೋಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಇದು ಪ್ರೈಮರಿ ಸ್ಪರ್ಮೆಟೋಸೈಟ್ನ ನಾವು ಪೇರೆಂಟ್ ಸೆಲ್ ಅಂತ ಕರೀಬಹುದು. ಎಷ್ಟಿದೆ? 2 ಪೇರ್ಸ್ ಆಫ್ ಕ್ರೋಮೋಸೋಮ್ ಅಥವಾ 46 ಕ್ರೋಮೋಸೋಮ್ಸ್ ಇದೆ ನೋಡಿ. ಅದರಿಂದ ಫಾರ್ಮೇಶನ್ ಆಗಿರೋ ಡಾಟರ್ ಸೆಲ್ ಅಥವಾ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ ಅಲ್ಲಿ 23 ಪೇರ್ಸ್ ಇದೆ. ಸೊ ಹಾಫ್ ಆಫ್ ದ ಪೇರೆಂಟಲ್ ಸೆಲ್ ಕ್ರೋಮೋಸೋಮ್ ಅಲ್ವಾ. ಪೇರೆಂಟ್ ಸೆಲ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇದೆ ಅದರಲ್ಲಿ ಅರ್ಧದಷ್ಟು ಕ್ರೋಮೋಸೋಮ್ಸ್ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ ಅಥವಾ ಡಾಟರ್ ಸೆಲ್ಸ್ ಅಲ್ಲಿ ಪ್ರೆಸೆಂಟ್ ಇದೆ. ಇದನ್ನೇ ನಾವು ರಿಡಕ್ಷನಲ್ ಡಿವಿಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಕ್ರೋಮೋಸೋಮ್ಸ್ ನಂಬರ್ ಏನಾಗುತ್ತೆ? ರೆಡ್ಯೂಸ್ ಆಗತ್ತೆ. ಅದನ್ನ ನಾವು ರಿಡಕ್ಷನಲ್ ಡಿವಿಷನ್ ಅಂತ ಹೇಳಿ ಕರಿತೀವಿ. ಪ್ರೈಮರಿ ಸ್ಪರ್ಮೆಟೋಸೈಟು 46 ಕ್ರೋಮೋಸೋಮ್ಸ್ ಇರೋದ್ರಿಂದ ಡಿಪ್ಲಾಯ್ಡ್ ಆಗಿರುತ್ತೆ. ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ 23 ಕ್ರೋಮೋಸೋಮ್ಸ್ ಇರೋದ್ರಿಂದ ಹ್ಯಾಪ್ಲಾಯ್ಡ್ ಆಗಿರುತ್ತೆ. ಪ್ರೈಮರಿ ಸ್ಪರ್ಮೆಟೋಸೈಟ್ ಏನಾಗುತ್ತೆ? ಫಸ್ಟ್ ಮಿಯೋಟಿಕ್ ಡಿವಿಷನ್ ಆಗುತ್ತೆ. ಅಂದ್ರೆ ಮಿಯೋಸಿಸ್ 1 ಆಗುತ್ತೆ. ಮಿಯೋಸಿಸ್ ಅಲ್ಲಿ ಮಿಯೋಸಿಸ್ 1 ಮತ್ತೆ ಮಿಯೋಸಿಸ್ 2 ಬರುತ್ತೆ. ಅದರಲ್ಲಿ ಪ್ರೈಮರಿ ಸ್ಪರ್ಮೆಟೋಸೈಟ್ ಜಸ್ಟ್ ಮಿಯೋಸಿಸ್ 1 ಆಗ್ತಿದೆ ಅಷ್ಟೇ. ಮಿಯೋಸಿಸ್ 1 ಆಗಿ 2 ಈಕ್ವಲ್ ಹ್ಯಾಪ್ಲಾಯ್ಡ್ ಸೆಲ್ಸ್ ಗಳನ್ನ ಫಾರ್ಮೇಶನ್ ಮಾಡಿಕೊಡ್ತಿದೆ. ಹ್ಯಾಪ್ಲಾಯ್ಡ್ ಸೆಲ್ಸ್ ಅಂದ್ರೆ ಅದರಲ್ಲಿ ಎಷ್ಟು ಕ್ರೋಮೋಸೋಮ್ ಇರುತ್ತೆ? 23 ಕ್ರೋಮೋಸೋಮ್ಸ್ ಪ್ರೆಸೆಂಟ್ ಇರುತ್ತೆ. ಇದನ್ನ ನಾವು ಏನಂತ ಕರಿತೀವಿ? ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್. ಸೊ ಇವಾಗ ಏನಾಯ್ತು? ಫೈನಲ್ ಆಗಿ ಪ್ರೈಮರಿ ಸ್ಪರ್ಮೆಟೋಸೈಟ್ ಇಂದ ಮಿಯೋಸಿಸ್ ನ ಮುಖಾಂತರ ಸೆಕೆಂಡರಿ ಸ್ಪರ್ಮೆಟೋಸೈಟ್ ಪ್ರೊಡ್ಯೂಸ್ ಆಯ್ತು. ಈ ಪಿಕ್ಚರ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ನೋಡಿ. ಪ್ರೈಮರಿ ಸ್ಪರ್ಮೆಟೋಸೈಟ್ ಏನಾಯ್ತು? ಫಸ್ಟ್ ಮಿಯೋಟಿಕ್ ಡಿವಿಷನ್ ಆಯ್ತು. ಫಸ್ಟ್ ಮಿಯೋಟಿಕ್ ಡಿವಿಷನ್ ಅಥವಾ ಫಸ್ಟ್ ಮೈಟೋಸಿಸ್ ಡಿವಿಷನ್ ಆಗಿ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ ನ ಫಾರ್ಮೇಶನ್ ಮಾಡಿಕೊಟ್ಟಿದೆ. ಇಲ್ಲಿ ಬ್ಲೂ ಕಲರ್ ಸೆಲ್ಸ್ ಇದೆ ಅಲ್ವಾ, ಇದು ಪ್ರೈಮರಿ ಸ್ಪರ್ಮೆಟೋಸೈಟ್ಸ್. ಸೊ ಇವಾಗ ಒಂದು ಪ್ರೈಮರಿ ಸ್ಪರ್ಮೆಟೋಸೈಟ್ ನ ಕನ್ಸಿಡರ್ ಮಾಡೋಣ. ಸೊ ಇದೇನಾಗಿದೆ? ಫಸ್ಟ್ ಮಿಯೋಟಿಕ್ ಡಿವಿಷನ್ ಆಗಿ ನೋಡಿ 2 ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ ಗಳನ್ನ ಫಾರ್ಮೇಶನ್ ಮಾಡಿಕೊಟ್ಟಿದೆ. ಇದರಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇದೆ? 23 ಕ್ರೋಮೋಸೋಮ್ಸ್ ಗಳು ಪ್ರೆಸೆಂಟ್ ಇದೆ. ನೆಕ್ಸ್ಟ್ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್. ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ ಏನಾಗಿರುತ್ತೆ? ಹ್ಯಾಪ್ಲಾಯ್ಡ್ ಆಗಿರುತ್ತೆ. ಇದರಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ? 23 ಕ್ರೋಮೋಸೋಮ್ಸ್ ಗಳು ಪ್ರೆಸೆಂಟ್ ಇರುತ್ತೆ ಅಲ್ವಾ. ಆದ್ರಿಂದ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ ಏನಾಗಿರುತ್ತೆ? ಹ್ಯಾಪ್ಲಾಯ್ಡ್ ಆಗಿರುತ್ತೆ. ಅಂಡರ್ಗೋ ಸೆಕೆಂಡ್ ಮಿಯೋಟಿಕ್ ಡಿವಿಷನ್ ಪ್ರೊಡ್ಯೂಸ್ 4 ಈಕ್ವಲ್ ಹ್ಯಾಪ್ಲಾಯ್ಡ್ ಸ್ಪರ್ಮ್ಯಾಟಿಡ್ಸ್. ಸೊ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ ಏನಾಗುತ್ತೆ? ಸೆಕೆಂಡ್ ಮಿಯೋಟಿಕ್ ಡಿವಿಷನ್ ಗೆ ಒಳಗಾಗತ್ತೆ. ನಿಮ್ಗೆ ಇವಾಗ ಆಗ್ಲೇ ಗೊತ್ತು, ಮಿಯೋಸಿಸ್ ಅಲ್ಲಿ ಮಿಯೋಸಿಸ್ 1 ಮತ್ತೆ ಮಿಯೋಸಿಸ್ 2 ಇರುತ್ತೆ. ಮಿಯೋಸಿಸ್ 1 ಆಲ್ರೆಡಿ ಪ್ರೈಮರಿ ಸ್ಪರ್ಮೆಟೋಸೈಟ್ ಕಂಪ್ಲೀಟ್ ಮಾಡಿದೆ. ಇವಾಗ ಸೆಕೆಂಡರಿ ಸ್ಪರ್ಮೆಟೋಸೈಟ್ ಏನಾಗುತ್ತೆ? ಮಿಯೋಸಿಸ್ 2 ನ ಕಂಪ್ಲೀಟ್ ಮಾಡುತ್ತೆ. ಫೈನಲ್ ಆಗಿ ಸೆಕೆಂಡ್ ಮಿಯೋಟಿಕ್ ಡಿವಿಷನ್ ನ ಮುಖಾಂತರ 4 ಈಕ್ವಲ್ ಹ್ಯಾಪ್ಲಾಯ್ಡ್ ಸ್ಪರ್ಮೆಟಿಡ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ಓದಿದ್ವಿ ಸ್ಪರ್ಮೆಟೋಜೆನಿಸಿಸ್ ಅಂದ್ರೆ ಏನು? ಸ್ಪರ್ಮೆಟೋಗೋನಿಯಾ ಇಂದ ಸ್ಪರ್ಮ್ಯಾಟಿಡ್ಸ್ ಪ್ರೊಡ್ಯೂಸ್ ಆಗೋದು. ಸೊ ಇಲ್ಲಿ ನೋಡಿ ಸ್ಪರ್ಮ್ಯಾಟಿಡ್ಸ್ ಪ್ರೊಡ್ಯೂಸ್ ಆಯ್ತು. ಫೈನಲ್ ಆಗಿ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ ಇಂದ ಸ್ಪರ್ಮ್ಯಾಟಿಡ್ಸ್ ಪ್ರೊಡ್ಯೂಸ್ ಆಗುತ್ತೆ. ಟೋಟಲ್ ಆಗಿ ಎಷ್ಟು ಸ್ಪರ್ಮ್ಯಾಟಿಡ್ಸ್ ಪ್ರೊಡ್ಯೂಸ್ ಆಗುತ್ತೆ? ಒಂದು ಸ್ಪರ್ಮೆಟೋಗೋನಿಯಾ ಇಂದ 4 ಸ್ಪರ್ಮ್ಯಾಟಿಡ್ಸ್ ಗಳು ಪ್ರೊಡ್ಯೂಸ್ ಆಗುತ್ತೆ. 4 ಸ್ಪರ್ಮ್ಯಾಟಿಡ್ಸ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ? ಈಗ ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೋಡಿ. ಇದು ಪ್ರೈಮರಿ ಸ್ಪರ್ಮೆಟೋಸೈಟ್. ಪ್ರೈಮರಿ ಸ್ಪರ್ಮೆಟೋಸೈಟ್ಸ್ ಏನಾಯ್ತು? ಫಸ್ಟ್ ಮಿಯೋಟಿಕ್ ಡಿವಿಷನ್ ಆಯ್ತು. ಫಸ್ಟ್ ಮಿಯೋಟಿಕ್ ಡಿವಿಷನ್ ಆಗಿ 2 ಹ್ಯಾಪ್ಲಾಯ್ಡ್ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ ಗಳನ್ನ ಫಾರ್ಮೇಶನ್ ಮಾಡಿಕೊಡ್ತು ಅಲ್ವಾ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಈ ಹ್ಯಾಪ್ಲಾಯ್ಡ್ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ ಗಳಿದೆ ಅಲ್ವಾ, ಇದು ಈಗ ಸೆಕೆಂಡ್ ಮಿಯೋಟಿಕ್ ಡಿವಿಷನ್ ಆಗುತ್ತೆ. ಸೆಕೆಂಡ್ ಮಿಯೋಟಿಕ್ ಡಿವಿಷನ್ ಅಲ್ಲಿ 2 ಸೆಲ್ಸ್ ಗಳು ಕೂಡ ಡಿವೈಡ್ ಆಗುತ್ತೆ. ಡಿವೈಡ್ ಆಗಿ ಟೋಟಲ್ ಆಗಿ 4 ಸೆಲ್ಸ್ ನ ಫಾರ್ಮೇಶನ್ ಮಾಡಿಕೊಡುತ್ತೆ. ಇದನ್ನ ನಾವೇನಂತ ಕರಿತೀವಿ? ಸ್ಪರ್ಮ್ಯಾಟಿಡ್ಸ್ ಅಂತ ಹೇಳಿ ಕರಿತೀವಿ. ಸೊ ಇವಾಗ ಕ್ಲಿಯರ್ ಆಯ್ತಾ ಯಾವ ರೀತಿಯಾಗಿ 4 ಸ್ಪರ್ಮ್ಯಾಟಿಡ್ಸ್ ಗಳು ಫಾರ್ಮೇಶನ್ ಆಗತ್ತೆ ಅಂತ? ನಿಮ್ಗೆ ಮೈಟೋಸಿಸ್ ಹಾಗೆ ಮಿಯೋಸಿಸ್ ರಿಲೇಟೆಡ್ ಏನಾದ್ರೂ ಕನ್ಫ್ಯೂಷನ್ಸ್ ಇದೆ ಅಂದ್ರೆ ಮೈಟೋಸಿಸ್ ಹಾಗೆ ಮಿಯೋಸಿಸ್ ಲೆಕ್ಚರ್ ಇದೆ, ಒಂದ್ಸಲ ಕ್ಲೀನ್ ಆಗಿ ಹೋಗಿ ಆ ಲೆಕ್ಚರ್ನ ನೋಡಿ ಅರ್ಥ ಮಾಡ್ಕೊಳ್ಳಿ.
ಈಗ ಈ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡೋಣ. ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ ಏನಾಯ್ತು, ಸೆಕೆಂಡ್ ಮಿಯೋಟಿಕ್ ಡಿವಿಷನ್ ಆಯ್ತು. ಸೆಕೆಂಡ್ ಮಿಯೋಟಿಕ್ ಡಿವಿಷನ್ ಆಗಿ ಫೈನಲ್ ಆಗಿ ಸ್ಪರ್ಮ್ಯಾಟಿಡ್ಸ್ ನ ಫಾರ್ಮೇಶನ್ ಮಾಡಿಕೊಡ್ತು. ಇಲ್ಲಿ ನಿಮಗೆ ಪರ್ಪಲ್ ಕಲರ್ ಅಲ್ಲಿ ಕಾಣಿಸ್ತಿರೋ ಸೆಲ್ಸ್ ಗಳು ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್. ಇದೇನಾಗಿದೆ ಅಂದ್ರೆ ಸೆಕೆಂಡ್ ಮಿಯೋಟಿಕ್ ಡಿವಿಷನ್ ಆಗಿದೆ. ಸೆಕೆಂಡ್ ಮಿಯೋಟಿಕ್ ಡಿವಿಷನ್ ಆಗಿ ಫೈನಲ್ ಆಗಿ ನೋಡಿ 4 ಸ್ಪರ್ಮ್ಯಾಟಿಡ್ಸ್ ಗಳನ್ನ ಫಾರ್ಮೇಶನ್ ಮಾಡಿಕೊಟ್ಟಿದೆ. ಸ್ಪರ್ಮ್ಯಾಟಿಡ್ಸ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ, 23 ಕ್ರೋಮೋಸೋಮ್ಸ್ ಗಳು ಪ್ರೆಸೆಂಟ್ ಇರುತ್ತೆ. ಇಲ್ಲಿ ತನಕ ನಾವು ಕಂಪ್ಲೀಟ್ ಆಗಿ ಸ್ಪರ್ಮೆಟೋಜೆನಿಸಿಸ್ ನ ಬಗ್ಗೆ ಸ್ಟಡಿ ಮಾಡಿದ್ವಿ. ಯಾವ ರೀತಿಯಾಗಿ ಸ್ಪರ್ಮ್ಯಾಟಿಡ್ಸ್ ಫಾರ್ಮೇಶನ್ ಆಗತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಸ್ಪರ್ಮಿಯೋಜೆನಿಸಿಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನೋ ಸೆಲ್ ಡಿವಿಷನ್ ಅಂದ್ರೆ ಸ್ಪರ್ಮಿಯೋಜೆನಿಸಿಸ್ ಅಲ್ಲಿ ಯಾವುದೇ ರೀತಿಯಾದ ಸೆಲ್ ಡಿವಿಷನ್ ಅಕ್ಕರ್ ಆಗೋದಿಲ್ಲ. ಎಲ್ಲಾ ಸೆಲ್ ಡಿವಿಷನ್ ಕೂಡ ಏನಾಗಿರುತ್ತೆ, ಸ್ಪರ್ಮ್ಯಾಟೋಜೆನಿಸಿಸ್ ಅಲ್ಲೇ ಕಂಪ್ಲೀಟ್ ಆಗಿರುತ್ತೆ. ಹಾಗಾದ್ರೆ ಸ್ಪರ್ಮಿಯೋಜೆನಿಸಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮೆಚುರೇಷನ್ ಅಂಡ್ ಡಿಫ್ರೆನ್ಸಿಯೇಷನ್ ಆಫ್ ಸ್ಪರ್ಮ್ಯಾಟಿಡ್ಸ್. ಸ್ಪರ್ಮ್ಯಾಟೋಜೆನಿಸಿಸ್ ಅಲ್ಲಿ ಸ್ಪರ್ಮ್ಯಾಟಿಡ್ಸ್ ಫಾರ್ಮೇಶನ್ ಆಗಿರುತ್ತೆ ಅಲ್ವಾ. ಸೊ ಆ ಒಂದು ಸ್ಪರ್ಮ್ಯಾಟಿಡ್ಸ್ ಏನಾಗುತ್ತೆ, ಮೆಚೂರ್ ಆಗಿ ಡಿಫ್ರೆನ್ಸಿಯೇಟ್ ಆಗತ್ತೆ. ಫಾರ್ಮೇಶನ್ ಆಫ್ ಸ್ಪರ್ಮೆಟೋಸೋವಾ ಆರ್ ಸ್ಪರ್ಮ್ಸ್. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಸ್ಪರ್ಮ್ಯಾಟಿಡ್ಸ್ ಇಂದ ಕಂಪ್ಲೀಟ್ ಸ್ಪರ್ಮೆಟೋಸೋವಾ ಅಥವಾ ಸ್ಪರ್ಮ್ಸ್ ಫಾರ್ಮೇಶನ್ ಆಗುತ್ತೆ. ಸ್ಪರ್ಮ್ಯಾಟಿಡ್ಸ್ ಏನೇ ಮೆಚುರೇಷನ್ ಹಾಗೆ ಡಿಫ್ರೆನ್ಸಿಯೇಷನ್ ಆಗಿ ಫೈನಲ್ ಆಗಿ ಸ್ಪರ್ಮೆಟೋಸೋವಾ ಅಥವಾ ಸ್ಪರ್ಮ್ಸ್ ನ ಫಾರ್ಮೇಶನ್ ಮಾಡಿಕೊಡತ್ತೆ. ಆಫ್ಟರ್ ಸ್ಪರ್ಮಿಯೋಜೆನಿಸಿಸ್ ಸ್ಪರ್ಮ್ ಹೆಡ್ ಬಿಕಮ್ಸ್ ಎಂಬೆಡೆಡ್ ಇನ್ ಸರ್ಟೋಲಿ ಸೆಲ್ಸ್. ಸ್ಪರ್ಮಿಯೋಜೆನಿಸಿಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ, ಕಂಪ್ಲೀಟ್ ಆಗಿ ಸ್ಪರ್ಮೆಟೋಸೋವಾ ಹಾಗೆ ಸ್ಪರ್ಮ್ಸ್ ಎಲ್ಲ ಫಾರ್ಮೇಶನ್ ಆದ್ಮೇಲೆ ಸ್ಪರ್ಮ್ ಹೆಡ್ ಏನಾಗುತ್ತೆ ಅಂದ್ರೆ ಸರ್ಟೋಲಿ ಸೆಲ್ ನ ಒಳಗಡೆ ಎಂಬೆಡ್ ಆಗುತ್ತೆ. ಅಂದ್ರೆ ಸರ್ಟೋಲಿ ಸೆಲ್ಸ್ ಗೆ ಸ್ಪರ್ಮ್ಸ್ ಹೆಡ್ ಅಟ್ಯಾಚ್ ಆಗುತ್ತೆ. ಈಗ ಈ ಪಿಕ್ಚರ್ ನ ಮುಖಾಂತರ ಕಂಪ್ಲೀಟ್ ಸ್ಪರ್ಮೆಟೋಜೆನಿಸಿಸ್ ಪ್ರೋಸೆಸ್ ನ ಒಂದ್ಸಲ ರೀಕಾಲ್ ಮಾಡ್ಬಿಡೋಣ. ಸ್ಪರ್ಮ್ಯಾಟೋಗೋನಿಯಾ ಇಂದ ಏನಾಗುತ್ತೆ, ಸ್ಪರ್ಮ್ಯಾಟೋಜೆನಿಸಿಸ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಪ್ಯೂಬರ್ಟಿಯಲ್ಲಿ ಏನಾಗುತ್ತೆ, ಸ್ಪರ್ಮ್ಯಾಟೋಗೋನಿಯಾ ಡಿವೈಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಸ್ಪರ್ಮ್ಯಾಟೋಗೋನಿಯಾ. ಸ್ಪರ್ಮ್ಯಾಟೋಗೋನಿಯಾ ಏನಾಗುತ್ತೆ, ಫಸ್ಟ್ ಮೈಟೋಸಿಸ್ ಡಿವಿಷನ್ ಆಗುತ್ತೆ. ಸೊ ಇದು ಮೈಟೋಸಿಸ್ ಡಿವಿಷನ್ ಆಯ್ತು. ನೆಕ್ಸ್ಟ್ ಪ್ರೈಮರಿ ಸ್ಪರ್ಮೆಟೋಸೈಟ್ಸ್ ನ ಫಾರ್ಮೇಶನ್ ಮಾಡಿಕೊಡುತ್ತೆ. ಸೊ ಇಲ್ಲಿ ಬ್ಲೂ ಕಲರ್ ಅಲ್ಲಿ ಇಂಡಿಕೇಟ್ ಮಾಡಿರೋದೇನು, ಪ್ರೈಮರಿ ಸ್ಪರ್ಮೆಟೋಸೈಟ್ಸ್. ನೆಕ್ಸ್ಟ್ ಏನಾಗುತ್ತೆ, ಪ್ರೈಮರಿ ಸ್ಪರ್ಮೆಟೋಸೈಟ್ಸ್ ಫಸ್ಟ್ ಮಿಯೋಟಿಕ್ ಡಿವಿಷನ್ ಆಗುತ್ತೆ. ಫಸ್ಟ್ ಮಿಯೋಟಿಕ್ ಡಿವಿಷನ್ ಆಗಿ 2 ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ ಗಳನ್ನ ಫಾರ್ಮೇಶನ್ ಮಾಡಿಕೊಡುತ್ತೆ. ಸೊ ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಇದು ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ ಗಳು. ನೆಕ್ಸ್ಟ್ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ ಏನಾಗುತ್ತೆ, ಸೆಕೆಂಡ್ ಮಿಯೋಟಿಕ್ ಡಿವಿಷನ್ ಆಗಿ ಸ್ಪರ್ಮ್ಯಾಟಿಡ್ಸ್ ನ ಫಾರ್ಮೇಶನ್ ಮಾಡಿಕೊಡುತ್ತೆ. ಸೊ ಇಲ್ಲಿ ಡಾರ್ಕ್ ಬ್ಲೂ ಸೆಲ್ಸ್ ಏನಿದೆ ಇದು ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್. ಇದು ಸೆಕೆಂಡ್ ಮಿಯೋಟಿಕ್ ಡಿವಿಷನ್ ಆಗಿ ಫೈನಲ್ ಆಗಿ ನೋಡಿ ಸ್ಪರ್ಮ್ಯಾಟಿಡ್ಸ್ ನ ಫಾರ್ಮೇಶನ್ ಮಾಡಿಕೊಟ್ಟಿದೆ. ಇದಿಷ್ಟನ್ನು ನಾವು ಏನಂತ ಕರಿತೀವಿ, ಸ್ಪರ್ಮೆಟೋಜೆನಿಸಿಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಏನಾಗುತ್ತೆ, ಸ್ಪರ್ಮಿಯೋಜೆನಿಸಿಸ್ ಆಗುತ್ತೆ ಅಲ್ವಾ. ಸೊ ಅದನ್ನ ಇಲ್ಲಿ ಅಬ್ಸರ್ವ್ ಮಾಡಬಹುದು. ನೋಡಿ ಸ್ಪರ್ಮ್ಯಾಟಿಡ್ಸ್ ಇದೆ, ಈ ಒಂದು ಸ್ಪರ್ಮ್ಯಾಟಿಡ್ಸ್ ಡಿಫ್ರೆನ್ಸಿಯೇಷನ್ ಹಾಗೆ ಮೆಚುರೇಷನ್ ಆಗಿ ಫೈನಲ್ ಆಗಿ ಏನ್ ಮಾಡುತ್ತೆ, ಸ್ಪರ್ಮೆಟೋಸೋವಾ ಅಥವಾ ಸ್ಪರ್ಮ್ಸ್ ನ ಫಾರ್ಮೇಶನ್ ಮಾಡಿಕೊಡುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಬಹುದು ನೋಡಿ, ಇದೆಲ್ಲ ಸ್ಪರ್ಮ್ಯಾಟಿಡ್ಸ್ ಏನಾಗಿದೆ, ಡಿಫ್ರೆನ್ಸಿಯೇಷನ್ ಹಾಗೆ ಮೆಚೂರ್ ಆಗಿ ಫೈನಲ್ ಆಗಿ ಸ್ಪರ್ಮೆಟೋಸೋವಾ ಅಥವಾ ಸ್ಪರ್ಮ್ಸ್ ನ ಫಾರ್ಮೇಶನ್ ಮಾಡಿಕೊಟ್ಟಿದೆ. ಇವಾಗ ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಸ್ಪರ್ಮ್ ಏನಾಗಿರುತ್ತೆ ಅಂದ್ರೆ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ ಆಗಿರುತ್ತೆ. ಅಂದ್ರೆ ಸ್ಪರ್ಮ್ ಸ್ಟ್ರಕ್ಚರ್ ನಮಗೆ ಬರಿಗಣ್ಣಿಗೆ ಕಾಣಿಸಲ್ಲ. ಮೈಕ್ರೋಸ್ಕೋಪ್ ನ ಕೆಳಗಡೆ ಇಟ್ಟು ಅಬ್ಸರ್ವ್ ಮಾಡಿದಾಗ ನಮಗೆ ಸ್ಪರ್ಮ್ ಸ್ಟ್ರಕ್ಚರ್ ಕಾಣಿಸುತ್ತೆ. ಕಂಪೋಸ್ಡ್ ಆಫ್ ಅಂದ್ರೆ ಸ್ಪರ್ಮ್ ಯಾವ್ಯಾವ ಸ್ಟ್ರಕ್ಚರ್ಸ್ ಗಳಿಂದ ಫಾರ್ಮೇಶನ್ ಆಗಿರತ್ತೆ ಅಂತ. ಸ್ಪರ್ಮ್ ಅಲ್ಲಿ ಹೆಡ್ ಇರತ್ತೆ, ಹಾಗೆ ನೆಕ್, ಮಿಡಲ್ ಪೀಸ್ ಮತ್ತೆ ಟೇಲ್. ಸೊ ಈ 4 ಸ್ಟ್ರಕ್ಚರ್ಸ್ ಗಳು ಸೇರ್ಕೊಂಡು ಒಂದು ಸಿಂಗಲ್ ಸ್ಪರ್ಮ್ ನ ಫಾರ್ಮೇಶನ್ ಮಾಡಿಕೊಡುತ್ತೆ. ನೆಕ್ಸ್ಟ್ ಪ್ಲಾಸ್ಮಾ ಮೆಂಬ್ರೇನ್ ಎನ್ವಲಪ್ಸ್ ದ ಹೋಲ್ ಬಾಡಿ ಆಫ್ ಸ್ಪರ್ಮ್. ಪ್ಲಾಸ್ಮಾ ಮೆಂಬ್ರೇನ್ ಏನ್ ಮಾಡಿರುತ್ತೆ ಅಂದ್ರೆ ಕಂಪ್ಲೀಟ್ ಸ್ಪರ್ಮ್ ನ ಎನ್ವಲಪ್ ಮಾಡಿರುತ್ತೆ. ಅಂದ್ರೆ ಈ ರೀತಿಯಾಗಿ ಸ್ಪರ್ಮ್ ಇದೆ ಅಂದ್ರೆ ಕಂಪ್ಲೀಟ್ ಸ್ಪರ್ಮ್ ಬಾಡಿ ಏನಾಗಿರುತ್ತೆ, ಪ್ಲಾಸ್ಮಾ ಮೆಂಬ್ರೇನ್ ಇಂದ ಸರೌಂಡ್ ಆಗಿರುತ್ತೆ ಅಥವಾ ಎನ್ವಲಪ್ ಆಗಿರುತ್ತೆ. ಈ ಪಿಕ್ಚರ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ನೋಡಿ, ಇಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಲೇಬಲಿಂಗ್ ಮಾಡಿದ್ದಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಸ್ಪರ್ಮ್ ಬಾಡಿ ಏನಾಗಿರುತ್ತೆ ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಲೇಯರ್ ಇಂದ ಸರೌಂಡ್ ಆಗಿರುತ್ತೆ. ನೆಕ್ಸ್ಟ್ ಹೆಡ್ ಅಲ್ಲಿ ನ್ಯೂಕ್ಲಿಯಸ್ ಹಾಗೆ ಆಕ್ರೋಸೋಮ್ ಪ್ರೆಸೆಂಟ್ ಇರುತ್ತೆ. ನ್ಯೂಕ್ಲಿಯಸ್ ಇಲಾಂಗೇಟೆಡ್ ಹ್ಯಾಪ್ಲಾಯ್ಡ್. ಸ್ಪರ್ಮ್ದು ನ್ಯೂಕ್ಲಿಯಸ್ ಏನಾಗಿರುತ್ತೆ ಅಂದ್ರೆ ಇಲಾಂಗೇಟೆಡ್ ಆಗಿರುತ್ತೆ. ಹಾಗೆ ಹ್ಯಾಪ್ಲಾಯ್ಡ್ ಅಂದ್ರೆ ನ್ಯೂಕ್ಲಿಯಸ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ, 23 ಕ್ರೋಮೋಸೋಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಆಕ್ರೋಸೋಮ್. ಆಂಟೀರಿಯರ್ ಪೋರ್ಷನ್ ಆಫ್ ಹೆಡ್ ಈಸ್ ಕವರ್ಡ್ ಬೈ ಎ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಆಕ್ರೋಸೋಮ್. ಈಗ ಇದನ್ನ ಸ್ಪರ್ಮ್ ಹೆಡ್ ಅಂತ ಅನ್ಕೊಳ್ಳೋಣ. ಸ್ಪರ್ಮ್ ಹೆಡ್ ಆಂಟೀರಿಯರ್ ರೀಜನ್ ಅಂದ್ರೆ ಇದು ಫ್ರಂಟ್ ರೀಜನ್ ನಾವು ಆಂಟೀರಿಯರ್ ರೀಜನ್ ಅಂತ ಹೇಳಿ ಕರಿತೀವಿ. ಇದೇನಾಗಿರುತ್ತೆ ಅಂದ್ರೆ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಇಂದ ಕವರ್ ಆಗಿರುತ್ತೆ. ಇದನ್ನೇ ನಾವು ಆಕ್ರೋಸೋಮ್ ಅಂತ ಹೇಳಿ ಕರಿತೀವಿ. ಆಕ್ರೋಸೋಮ್
ಫಿಲ್ಡ್ ವಿತ್ ಎನ್ಸೈಮ್ಸ್. ಈ ಒಂದು ಆಕ್ರೋಸೋಮ್ ಏನಾಗಿರುತ್ತೆ ಅಂದರೆ ಎನ್ಸೈಮ್ಸ್ಗಳಿಂದ ಫಿಲ್ ಆಗಿರುತ್ತೆ. ಹೆಲ್ಪ್ ಫರ್ಟಿಲೈಸೇಷನ್ ಆಫ್ ಓವಮ್. ಸೊ ಈ ಒಂದು ಎನ್ಸೈಮ್ಸ್ಗಳು ಏನು ಮಾಡುತ್ತೆ ಅಂದರೆ ಆಕ್ರೋಸೋಮ್ಸ್ನ ಒಳಗಡೆ ಇರೋವಂಥ ಎನ್ಸೈಮ್ ಓವಮ್ನ ಫರ್ಟಿಲೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಗ್ ಅಥವಾ ಓವಮ್ ಅಲ್ಲಿ ಔಟರ್ ಲೇಯರ್ ಝೋನಾ ಪೆಲುಸಿಡಾ ಇರುತ್ತೆ. ಸೊ ಇದನ್ನ ಔಟರ್ ಲೇಯರ್ ಝೋನಾ ಪೆಲುಸಿಡಾ ಅಂತ ಅನ್ಕೊಳ್ಳೋಣ. ಸೊ ಈ ಝೋನಾ ಪೆಲುಸಿಡಾ ಲೇಯರ್ನ ಬ್ರೇಕ್ ಮಾಡೋದಕ್ಕೆ ಆಕ್ರೋಸೋಮ್ನ ಒಳಗಡೆ ಇರೋವಂಥ ಎನ್ಸೈಮ್ಸ್ಗಳು ಹೆಲ್ಪ್ ಮಾಡುತ್ತೆ. ಇವಾಗ ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಸ್ಪರ್ಮ್ ಏನಾಗಿರುತ್ತೆ ಅಂದರೆ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ ಆಗಿರುತ್ತೆ. ಅಂದರೆ ಸ್ಪರ್ಮ್ದು ಸ್ಟ್ರಕ್ಚರ್ ನಮಗೆ ಬರಿಗಣ್ಣಿಗೆ ಕಾಣಿಸಲ್ಲ. ಮೈಕ್ರೋಸ್ಕೋಪ್ನ ಕೆಳಗಡೆ ಇಟ್ಟು ಅಬ್ಸರ್ವ್ ಮಾಡಿದಾಗ ನಮಗೆ ಸ್ಪರ್ಮ್ದು ಸ್ಟ್ರಕ್ಚರ್ ಕಾಣಿಸುತ್ತೆ. ಕಂಪೋಸ್ಡ್ ಆಫ್ ಅಂದರೆ ಸ್ಪರ್ಮ್ ಯಾವ್ಯಾವ ಸ್ಟ್ರಕ್ಚರ್ಸ್ಗಳಿಂದ ಫಾರ್ಮೇಷನ್ ಆಗಿರತ್ತೆ ಅಂತ. ಸ್ಪರ್ಮ್ ಅಲ್ಲಿ ಹೆಡ್ ಇರುತ್ತೆ, ಹಾಗೆ ನೆಕ್, ಮಿಡಲ್ ಪೀಸ್ ಮತ್ತೆ ಟೇಲ್. ಸೊ ಈ 4 ಸ್ಟ್ರಕ್ಚರ್ಸ್ಗಳು ಸೇರ್ಕೊಂಡು ಒಂದು ಸಿಂಗಲ್ ಸ್ಪರ್ಮ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಈ ಪಿಕ್ಚರ್ ಅಲ್ಲಿ ನೀವು ಕಂಪ್ಲೀಟ್ ಸ್ಪರ್ಮ್ ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡ್ಬೋದು. ನೋಡಿ, ಇದು ಹೆಡ್ ರೀಜನ್, ಇದಿಷ್ಟು ನಾವು ಹೆಡ್ ಅಂತ ಹೇಳಿ ಕರಿತೀವಿ. ಹೆಡ್ನ ಕೆಳಗಡೆ ನೆಕ್ ರೀಜನ್ ಪ್ರೆಸೆಂಟ್ ಇರುತ್ತೆ. ನೆಕ್ ತುಂಬಾ ಸ್ಮಾಲ್ ರೀಜನ್. ಹಾಗೆ ಇದು ಮಿಡಲ್ ಪೀಸ್. ಮಿಡಲ್ ಪೀಸ್ ಮತ್ತೆ ಹೆಡ್ನ ಮಧ್ಯೆ ಬರೋದು ನೆಕ್ ರೀಜನ್. ಮಿಡಲ್ ಪೀಸ್ ಆದ್ಮೇಲೆ ಈ ರೀತಿಯಾಗಿ ಟೇಲ್ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಪ್ಲಾಸ್ಮಾ ಮೆಂಬ್ರೇನ್. ಪ್ಲಾಸ್ಮಾ ಮೆಂಬ್ರೇನ್ ಎನ್ವಲಪ್ಸ್ ದ ಹೋಲ್ ಬಾಡಿ ಆಫ್ ಸ್ಪರ್ಮ್. ಪ್ಲಾಸ್ಮಾ ಮೆಂಬ್ರೇನ್ ಏನ್ ಮಾಡಿರುತ್ತೆ ಅಂದ್ರೆ ಕಂಪ್ಲೀಟ್ ಸ್ಪರ್ಮ್ ನ ಎನ್ವಲಪ್ ಮಾಡಿರುತ್ತೆ. ಅಂದ್ರೆ ಈ ರೀತಿಯಾಗಿ ಸ್ಪರ್ಮ್ ಇದೆ ಅಂದ್ರೆ ಕಂಪ್ಲೀಟ್ ಸ್ಪರ್ಮ್ ಬಾಡಿ ಏನಾಗಿರುತ್ತೆ ಪ್ಲಾಸ್ಮಾ ಮೆಂಬ್ರೇನ್ ಇಂದ ಸರೌಂಡ್ ಆಗಿರುತ್ತೆ ಅಥವಾ ಎನ್ವಲಪ್ ಆಗಿರುತ್ತೆ. ಈ ಪಿಕ್ಚರ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ, ಇಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಲೇಬಲಿಂಗ್ ಮಾಡಿದ್ದಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಸ್ಪರ್ಮ್ ಬಾಡಿ ಏನಾಗಿರುತ್ತೆ ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಲೇಯರ್ ಇಂದ ಸರೌಂಡ್ ಆಗಿರುತ್ತೆ. ನೆಕ್ಸ್ಟ್ ಹೆಡ್. ಹೆಡ್ ಅಲ್ಲಿ ನ್ಯೂಕ್ಲಿಯಸ್ ಹಾಗೆ ಆಕ್ರೋಸೋಮ್ ಪ್ರೆಸೆಂಟ್ ಇರುತ್ತೆ. ನ್ಯೂಕ್ಲಿಯಸ್ ಇಲಾಂಗೇಟೆಡ್ ಹ್ಯಾಪ್ಲಾಯ್ಡ್. ಸ್ಪರ್ಮ್ದು ನ್ಯೂಕ್ಲಿಯಸ್ ಏನಾಗಿರುತ್ತೆ ಅಂದ್ರೆ ಇಲಾಂಗೇಟೆಡ್ ಆಗಿರುತ್ತೆ. ಹಾಗೆ ಹ್ಯಾಪ್ಲಾಯ್ಡ್. ಹ್ಯಾಪ್ಲಾಯ್ಡ್ ಅಂದ್ರೆ ನ್ಯೂಕ್ಲಿಯಸ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ? 23 ಕ್ರೋಮೋಸೋಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಆಕ್ರೋಸೋಮ್. ಆಂಟೀರಿಯರ್ ಪೋರ್ಷನ್ ಆಫ್ ಹೆಡ್ ಈಸ್ ಕವರ್ಡ್ ಬೈ ಎ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಆಕ್ರೋಸೋಮ್. ಈಗ ಇದನ್ನ ಸ್ಪರ್ಮ್ ಹೆಡ್ ಅಂತ ಅನ್ಕೊಳ್ಳೋಣ. ಸ್ಪರ್ಮ್ ಹೆಡ್ ಆಂಟೀರಿಯರ್ ರೀಜನ್ ಅಂದ್ರೆ ಇದು ಫ್ರಂಟ್ ರೀಜನ್ ನಾವು ಆಂಟೀರಿಯರ್ ರೀಜನ್ ಅಂತ ಹೇಳಿ ಕರಿತೀವಿ. ಇದೇನಾಗಿರುತ್ತೆ ಅಂದ್ರೆ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಇಂದ ಕವರ್ ಆಗಿರುತ್ತೆ. ಇದನ್ನೇ ನಾವು ಆಕ್ರೋಸೋಮ್ ಅಂತ ಹೇಳಿ ಕರಿತೀವಿ. ಆಕ್ರೋಸೋಮ್ ಫಿಲ್ಡ್ ವಿತ್ ಎನ್ಸೈಮ್ಸ್. ಈ ಒಂದು ಆಕ್ರೋಸೋಮ್ ಏನಾಗಿರುತ್ತೆ ಅಂದ್ರೆ ಎನ್ಸೈಮ್ಸ್ಗಳಿಂದ ಫಿಲ್ ಆಗಿರುತ್ತೆ. ಹೆಲ್ಪ್ ಫರ್ಟಿಲೈಸೇಷನ್ ಆಫ್ ಓವಮ್. ಸೊ ಈ ಒಂದು ಎನ್ಸೈಮ್ಸ್ಗಳು ಏನು ಮಾಡುತ್ತೆ ಅಂದ್ರೆ ಆಕ್ರೋಸೋಮ್ಸ್ನ ಒಳಗಡೆ ಇರುವಂಥ ಎನ್ಸೈಮ್ ಓವಮ್ನ ಫರ್ಟಿಲೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಗ್ ಅಥವಾ ಓವಮ್ ಅಲ್ಲಿ ಔಟರ್ ಲೇಯರ್ ಝೋನಾ ಪೆಲುಸಿಡಾ ಇರುತ್ತೆ. ಸೊ ಇದನ್ನ ಔಟರ್ ಲೇಯರ್ ಝೋನಾ ಪೆಲುಸಿಡಾ ಅಂತ ಅನ್ಕೊಳ್ಳೋಣ. ಸೊ ಈ ಝೋನಾ ಪೆಲುಸಿಡಾ ಲೇಯರ್ನ ಬ್ರೇಕ್ ಮಾಡೋದಕ್ಕೆ ಆಕ್ರೋಸೋಮ್ನ ಒಳಗಡೆ ಇರುವಂಥ ಎನ್ಸೈಮ್ಸ್ಗಳು ಹೆಲ್ಪ್ ಮಾಡುತ್ತೆ. ಮಿಡಲ್ ಪೀಸ್. ಮಿಡಲ್ ಪೀಸ್ ಅಲ್ಲಿ ನ್ಯೂಮರಸ್ ಮೈಟೋಕಾಂಡ್ರಿಯಾ ಇರುತ್ತೆ. ನ್ಯೂಮರಸ್ ಮೈಟೋಕಾಂಡ್ರಿಯಾ ಅಂದ್ರೆ ತುಂಬಾ ಮೈಟೋಕಾಂಡ್ರಿಯಾಗಳು ಪ್ರೆಸೆಂಟ್ ಇರುತ್ತೆ. ಮೈಟೋಕಾಂಡ್ರಿಯಾ ಪ್ರೊಡ್ಯೂಸ್ ಎನರ್ಜಿ. ಸೊ ಇದು ನಿಮ್ಗೆ ಇವಾಗಲೇ ಗೊತ್ತು. ಮೈಟೋಕಾಂಡ್ರಿಯಾ ಏನ್ ಮಾಡುತ್ತೆ? ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ ಫಾರ್ ದ ಮೂವ್ಮೆಂಟ್ ಆಫ್ ಟೇಲ್ ದಟ್ ಫೆಸಿಲಿಟೇಟ್ ಸ್ಪರ್ಮ್ ಮೊಟಿಲಿಟಿ. ಮೈಟೋಕಾಂಡ್ರಿಯಾ ಏನಕ್ಕೆ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಸ್ಪರ್ಮ್ ಮೂವ್ ಆಗೋದಕ್ಕೆ. ವಿತ್ ದ ಹೆಲ್ಪ್ ಆಫ್ ಟೇಲ್ ಏನಾಗುತ್ತೆ ಅಂದ್ರೆ ಸ್ಪರ್ಮ್ ಮೂವ್ ಆಗುತ್ತೆ. ಸ್ಪರ್ಮ್ ಫೆಲೋಪಿಯನ್ ಟ್ಯೂಬ್ ತನಕ ರೀಚ್ ಆಗ್ಬೇಕಲ್ವಾ. ಸ್ಪರ್ಮ್ ಏನ್ ಮಾಡುತ್ತೆ ಅಂದ್ರೆ ಸ್ವಿಮ್ ಮಾಡ್ಕೊಂಡು ಫೆಲೋಪಿಯನ್ ಟ್ಯೂಬ್ ತನಕ ಹೋಗುತ್ತೆ. ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಆಂಪ್ಯುಲಾ ರೀಜನ್ ಇರುತ್ತೆ ಅಲ್ವಾ. ಆ ಆಂಪ್ಯುಲಾ ರೀಜನ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಓವಮ್ ಪ್ರೆಸೆಂಟ್ ಇರುತ್ತೆ. ಸ್ಪರ್ಮ್ ಏನಾಗುತ್ತೆ ಆಂಪ್ಯುಲಾ ರೀಜನ್ ತನಕ ಸ್ವಿಮ್ ಮಾಡ್ಕೊಂಡು ಹೋಗಿ ಓವಮ್ನ ಫರ್ಟಿಲೈಸ್ ಮಾಡುತ್ತೆ. ಅದಕ್ಕೆ ತುಂಬಾ ಎನರ್ಜಿ ಬೇಕಲ್ವಾ. ಸೊ ಆದ್ರಿಂದ ಸ್ಪರ್ಮ್ಗೆ ಎನರ್ಜಿನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಮಿಡಲ್ ಪೀಸ್ ರೀಜನ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಜಾಸ್ತಿ ಮೈಟೋಕಾಂಡ್ರಿಯಾಗಳು ಪ್ರೆಸೆಂಟ್ ಇರುತ್ತೆ. ಹಾರ್ಮೋನಲ್ ಕಂಟ್ರೋಲ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಯಾವ ರೀತಿಯಾಗಿ ಹಾರ್ಮೋನ್ಸ್ಗಳು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಗೊನಾಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಹಾಗೆ ಟೆಸ್ಟೋಸ್ಟಿರಾನ್. ಈ 4 ಹಾರ್ಮೋನ್ಸ್ಗಳೇನಾಗಿರುತ್ತೆ ಅಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ರೆಗ್ಯುಲೇಟ್ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಫಸ್ಟ್ ಇವಾಗ ಗೊನಾಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್. ಸ್ಪರ್ಮೆಟೋಜೆನೆಸಿಸ್ ಸ್ಟಾರ್ಟ್ಸ್ ಓನ್ಲಿ ಅಟ್ ಪ್ಯೂಬರ್ಟಿ ಡ್ಯೂ ಟು ಇನ್ಕ್ರೀಸ್ ಇನ್ ಸೆಕ್ರೀಷನ್ ಆಫ್ GnRH ಆರ್ ಗೊನಾಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್. ಸೊ ಪ್ಯೂಬರ್ಟಿಯಲ್ಲಿ ಸ್ಪರ್ಮೆಟೋಜೆನೆಸಿಸ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಪ್ಯೂಬರ್ಟಿ ಏಜಿಗೆ ರೀಚ್ ಆದಾಗ GnRH ಅಥವಾ ಗೊನಾಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್ ಏನಾಗುತ್ತೆ ಅಂದ್ರೆ ಜಾಸ್ತಿ ಸೆಕ್ರೀಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಗೊನಾಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್ ಜಾಸ್ತಿ ಸೆಕ್ರೀಟ್ ಆಗುತ್ತೆ ಆಗ ಏನಾಗುತ್ತೆ ಅಂದ್ರೆ ಸ್ಪರ್ಮೆಟೋಜೆನೆಸಿಸ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಸ್ಪರ್ಮ್ ಫಾರ್ಮೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ.
GnRH acts on anterior pituitary gland, stimulates secretion of 2 hormones. ನೆಕ್ಸ್ಟ್ ಏನ್ ಮಾಡುತ್ತೆ ಅಂದ್ರೆ ಗೊನಾಡೋಟ್ರೋಫಿನ್ ಆಂಟೀರಿಯರ್ ಪಿಟ್ಯೂಟರಿ ಗ್ಲ್ಯಾಂಡ್ ನ ಮೇಲೆ ಆಕ್ಟ್ ಮಾಡುತ್ತೆ. ಆಕ್ಟ್ ಮಾಡಿ ಏನ್ ಮಾಡುತ್ತೆ ಅಂದ್ರೆ 2 ಹಾರ್ಮೋನ್ಸ್ ಗಳನ್ನ ರಿಲೀಸ್ ಮಾಡೋ ಹಾಗೆ ಮಾಡುತ್ತೆ. ಆ 2 ಹಾರ್ಮೋನ್ಸ್ ಗಳು ಯಾವುದು ಅಂತ ನೋಡೋದಾದ್ರೆ ಲ್ಯೂಟಿನೈಸಿಂಗ್ ಹಾರ್ಮೋನ್ ಹಾಗೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಇದನ್ನ LH ಹಾರ್ಮೋನ್ ಹಾಗೆ ಇದನ್ನ FSH ಹಾರ್ಮೋನ್ ಅಂತ ಹೇಳಿ ಕೂಡ ಕರಿತೀವಿ. ಲ್ಯೂಟಿನೈಸಿಂಗ್ ಹಾರ್ಮೋನ್ ಆಕ್ಟ್ಸ್ ಆನ್ ಲೇಡಿಕ್ ಸೆಲ್ಸ್, ಸ್ಟಿಮ್ಯುಲೇಟ್ ಸೆಕ್ರೀಷನ್ ಆಫ್ ಆಂಡ್ರೋಜನ್. ನೆಕ್ಸ್ಟ್ ಲ್ಯೂಟಿನೈಸಿಂಗ್ ಹಾರ್ಮೋನ್ ಏನ್ ಮಾಡುತ್ತೆ ಅಂದ್ರೆ ಲೇಡಿಕ್ ಸೆಲ್ಸ್ ಗಳ ಮೇಲೆ ಆಕ್ಟ್ ಮಾಡುತ್ತೆ. ಲೇಡಿಕ್ ಸೆಲ್ಸ್ ಎಲ್ಲಿರುತ್ತೆ? ಟೆಸ್ಟಿಸ್ ನ ಒಳಗಡೆ ಲೇಡಿಕ್ ಸೆಲ್ಸ್ ಗಳು ಪ್ರೆಸೆಂಟ್ ಇರುತ್ತೆ ಅಲ್ವಾ. ಲೇಡಿಕ್ ಸೆಲ್ಸ್ ಏನ್ ಮಾಡುತ್ತೆ ಅಂದ್ರೆ ಆಂಡ್ರೋಜನ್ ಹಾರ್ಮೋನ್ಸ್ ಗಳು ಸೆಕ್ರೀಟ್ ಆಗೋ ಹಾಗೆ ಮಾಡುತ್ತೆ. ಹೆಲ್ಪ್ಸ್ ಇನ್ ಪ್ರೋಸೆಸ್ ಆಫ್ ಸ್ಪರ್ಮೆಟೋಜೆನಿಸಿಸ್. ಆಂಡ್ರೋಜನ್ ಹಾರ್ಮೋನ್ಸ್ ಏನ್ ಮಾಡುತ್ತೆ ಅಂದ್ರೆ ಸ್ಪರ್ಮೆಟೋಜೆನಿಸಿಸ್ ಪ್ರೋಸೆಸ್ ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇದೇನ್ ಮಾಡುತ್ತೆ ಅಂದ್ರೆ ಸರ್ಟೋಲಿ ಸೆಲ್ಸ್ ಗಳ ಮೇಲೆ ಆಕ್ಟ್ ಮಾಡುತ್ತೆ. ಸ್ಟಿಮ್ಯುಲೇಟ್ಸ್ ಸೆಕ್ರೇಷನ್ ಆಫ್ ಸಮ್ ಫ್ಯಾಕ್ಟರ್ಸ್. ಇದೇನ್ ಮಾಡುತ್ತೆ ಅಂದ್ರೆ ಕೆಲವು ಫ್ಯಾಕ್ಟರ್ಸ್ ಗಳನ್ನ ಸೆಕ್ರೀಟ್ ಮಾಡುತ್ತೆ. ಹೆಲ್ಪ್ಸ್ ಇನ್ ಸ್ಪರ್ಮಿಯೋಜೆನಿಸಿಸ್. ಆ ಒಂದು ಫ್ಯಾಕ್ಟರ್ಸ್ ಏನ್ ಮಾಡುತ್ತೆ ಅಂದ್ರೆ ಸ್ಪರ್ಮಿಯೋಜೆನಿಸಿಸ್ ಗೆ ಹೆಲ್ಪ್ ಮಾಡುತ್ತೆ. ಸ್ಪರ್ಮಿಯೋಜೆನಿಸಿಸ್ ಅಂದ್ರೆ ಏನು? ಸ್ಪರ್ಮ್ಯಾಟಿಡ್ಸ್ ಇಂದ ಸ್ಪರ್ಮೆಟೋಜೋವಾ ಅಥವಾ ಸ್ಪರ್ಮ್ ಫಾರ್ಮೇಶನ್ ಆಗೋ ಪ್ರೋಸೆಸ್ ಅಲ್ವಾ. ಸರ್ಟೋಲಿ ಸೆಲ್ಸ್ ಇಂದ ಪ್ರೊಡ್ಯೂಸ್ ಆಗಿರೋ ಅಂತ ಫ್ಯಾಕ್ಟರ್ಸ್ ಗಳೇನ್ ಮಾಡುತ್ತೆ ಸ್ಪರ್ಮಿಯೋಜೆನಿಸಿಸ್ ಗೆ ಹೆಲ್ಪ್ ಮಾಡುತ್ತೆ. ಇಷ್ಟೋ ತನಕ ನಾವು ಸ್ಪರ್ಮೆಟೋಜೆನಿಸಿಸ್ ನ ಬಗ್ಗೆ ಸ್ಟಡಿ ಮಾಡಿದ್ವಿ. ಈಗ oogenesis ಅಂದ್ರೆ ಏನು ಅಂತ ಸ್ಟಡಿ ಮಾಡ್ತಾ ಹೋಗೋಣ. ಪ್ರೋಸೆಸ್ ಆಫ್ ಫಾರ್ಮೇಶನ್ ಆಫ್ ಮೆಚೂರ್ ಫೀಮೇಲ್ ಗ್ಯಾಮೆಟ್ ಎಗ್ ಆರ್ ಓವಮ್ ಈಸ್ ಕಾಲ್ಡ್ oogenesis. ಸೊ oogenesis ಅಂದ್ರೂ ಕೂಡ ತುಂಬಾ ಸಿಂಪಲ್. ಮೆಚೂರ್ ಫೀಮೇಲ್ ಗ್ಯಾಮೆಟ್ ಎಗ್ ಅಥವಾ ಓವಮ್ ಫಾರ್ಮೇಶನ್ ಆಗೋ ಪ್ರೋಸೆಸ್ ನ ನಾವೇನಂತ ಕರಿತೀವಿ? oogenesis ಅಂತ ಹೇಳಿ ಕರಿತೀವಿ. oogenesis initiated during embryonic development stage. oogenesis ಏನಾಗಿರುತ್ತೆ ಅಂದ್ರೆ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಸ್ಟೇಜ್ ನಲ್ಲೇ ಇನಿಷಿಯೇಟ್ ಆಗಿರುತ್ತೆ. ಅಂದ್ರೆ ಯೂಟರಸ್ ನ ಒಳಗಡೆ ಎಂಬ್ರಿಯೋ ಅಥವಾ ಫೀಟಸ್ ಡೆವಲಪ್ ಆಗ್ತಿರತ್ತೆ ಅಲ್ವಾ, ಆಗ್ಲೇನೆ ಏನಾಗಿರುತ್ತೆ ಅಂದ್ರೆ oogenesis ಸ್ಟಾರ್ಟ್ ಆಗಿರುತ್ತೆ. Millions of oogonia are formed within each fetal ovary. ಫೀಟಲ್ ಓವರಿ ಅಂದ್ರೆ ಏನು? ಯೂಟರಸ್ ನ ಒಳಗಡೆ ಡೆವಲಪ್ ಆಗ್ತಿರತ್ತೆ ಅಲ್ವಾ ಫೀಟಸ್ ಅಥವಾ ಎಂಬ್ರಿಯೋ, ಅದರ ಒಳಗಡೆ ಇರುವಂತ ಓವರೀಸ್ಗಳು. ಒಂದು ಓವರಿಯಲ್ಲಿ ಮಿಲಿಯನ್ಸ್ ಆಫ್ oogonia ಫಾರ್ಮೇಶನ್ ಆಗಿರುತ್ತೆ. oogonia ಅಂದ್ರೆ ಓವಮ್ ಮದರ್ ಸೆಲ್. ಇದರಿಂದನೇ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಎಗ್ ಅಥವಾ ಓವಮ್ ಫಾರ್ಮೇಶನ್ ಆಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಫೀಟಸ್ ನ ಒಳಗಡೆ ಈ ತರ ಓವರಿ ಇದೆ ಅಂತ ಅನ್ಕೊಳ್ಳೋಣ. ಈ ಓವರಿಯ ಒಳಗಡೆ ಏನಾಗಿರುತ್ತೆ? ಈ ರೀತಿಯಾಗಿ oogonia ಪ್ರೆಸೆಂಟ್ ಇರುತ್ತೆ. ಎಷ್ಟು oogonia ಮಿಲಿಯನ್ಸ್ ಆಫ್ oogonia. ಒಂದು ಓವರಿಯ ಒಳಗಡೆನೆ ಮಿಲಿಯನ್ಸ್ ಆಫ್ oogonia ಪ್ರೆಸೆಂಟ್ ಇರುತ್ತೆ. ಈ oogonia ನೆಕ್ಸ್ಟ್ ಏನಾಗತ್ತೆ ಅಂದ್ರೆ ಫೀಮೇಲ್ ಗ್ಯಾಮೆಟೋಫೈಟ್ ಓವಮ್ ಆಗಿ ಡೆವಲಪ್ ಆಗತ್ತೆ. ನೋ ಮೋರ್ oogonia ಫಾರ್ಮ್ಡ್ ಆಫ್ಟರ್ ಬರ್ತ್. ಒಂದ್ಸಲ ಬೇಬಿ ಬರ್ತ್ ಆದ್ಮೇಲೆ ಇನ್ನು oogonia ಫಾರ್ಮೇಶನ್ ಆಗೋದಿಲ್ಲ. ಅದು ಫೀಟಲ್ ಅಥವಾ ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ ಇದ್ದಾಗ ಎಷ್ಟು oogonia ಫಾರ್ಮೇಶನ್ ಆಗಿರುತ್ತೆ ಅಷ್ಟೇನೆ. ಒಂದ್ಸಲ ಬೇಬಿ ಬರ್ತ್ ಆಯ್ತು ಅಂದ್ರೆ ಹೊಸ oogonia ಯಾವುದೇ ಕಾರಣಕ್ಕೂ ಫಾರ್ಮೇಶನ್ ಆಗೋದಿಲ್ಲ. oogonia ಈಸ್ ಆಲ್ಸೋ ಕಾಲ್ಡ್ ಆಸ್ oogonia ಮದರ್ ಸೆಲ್. oogonia ನ oogonia ಮದರ್ ಸೆಲ್ ಅಂತ ಹೇಳಿ ಕೂಡ ಕರೀತಾರೆ. Cell start division and enter into prophase of meiotic division. ಸೆಲ್ ಏನಾಗುತ್ತೆ ಅಂದ್ರೆ ಡಿವಿಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸೆಲ್ ಅಂದ್ರೆ oogonia. ಈಗ oogonia-ದಲ್ಲಿ ಯಾವ ಡಿವಿಷನ್ ಆಗುತ್ತೆ ಅಂದ್ರೆ ಮಿಯೋಟಿಕ್ ಡಿವಿಷನ್ ಅಂದ್ರೆ ಮಿಯೋಸಿಸ್ ಸ್ಟಾರ್ಟ್ ಆಗತ್ತೆ. ಮಿಯೋಸಿಸ್ ಅಂದ ತಕ್ಷಣ ನೀವು ನೆನ್ಪಿಟ್ಕೋಬೇಕು, ಮಿಯೋಸಿಸ್ ಅಲ್ಲಿ ಮಿಯೋಸಿಸ್ 1 ಹಾಗೆ ಮಿಯೋಸಿಸ್ 2 ಇರತ್ತೆ ಅಂತ. ಈಗ oogonia-ದಲ್ಲಿ ಮಿಯೋಸಿಸ್ 1 ಸ್ಟಾರ್ಟ್ ಆಯ್ತಲ್ವಾ. ಮಿಯೋಸಿಸ್ 1 ಅಲ್ಲಿ ಪ್ರೋಫೇಸ್ 1 ಸ್ಟೇಜ್ ಇದೆ ಅಲ್ವಾ. ಆ ಪ್ರೋಫೇಸ್ 1 ಸ್ಟೇಜ್ಗೆ oogonia ಎಂಟರ್ ಆಗತ್ತೆ. ಗೆಟ್ ಟೆಂಪರರಿಲಿ ಅರೆಸ್ಟೆಡ್ ಅಟ್ ಅ ಸ್ಟೇಜ್. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಪ್ರೋಫೇಸ್ 1 ಸ್ಟೇಜ್ ಅಲ್ಲೇ ಏನಾಗುತ್ತೆ oogonia ಅರೆಸ್ಟ್ ಆಗತ್ತೆ. ಅಂದ್ರೆ oogonia ನೆಕ್ಸ್ಟ್ ಡಿವೈಡ್ ಆಗಲ್ಲ, ಪ್ರೋಫೇಸ್ 1 ಸ್ಟೇಜ್ ಅಲ್ಲೇನೆ ಸ್ಟಾಪ್ ಆಗತ್ತೆ. ಕಾಲ್ಡ್ ಪ್ರೈಮರಿ oocytes. ಈಗ ಇದನ್ನ ಏನಂತ ಕರಿತೀವಿ? ಪ್ರೈಮರಿ oocytes ಅಂತ ಹೇಳಿ ಕರಿತೀವಿ. ಪ್ರೈಮರಿ oocytes ಏನಾಗಿರುತ್ತೆ? ಮಿಯೋಸಿಸ್ದು ಪ್ರೋಫೇಸ್ 1 ಸ್ಟೇಜ್ ಅಲ್ಲೇನೆ ಅರೆಸ್ಟ್ ಆಗಿರುತ್ತೆ. ಆದ್ರೆ ಇದು ಟೆಂಪ್ರವರಿ ಆಗಿರುತ್ತೆ. ಅಂದ್ರೆ ಪ್ಯೂಬರ್ಟಿ ಸ್ಟೇಜ್ ನ ತನಕ ಮಾತ್ರ ಅರೆಸ್ಟ್ ಆಗಿರುತ್ತೆ. ಪ್ಯೂಬರ್ಟಿ ಸ್ಟೇಜಿಗೆ ಬಂದ್ಮೇಲೆ ಏನಾಗುತ್ತೆ ಅಂದ್ರೆ ಸೆಲ್ ಡಿವೈಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಪ್ರೈಮರಿ oocyte ಡಿವೈಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಿಷ್ಟು ಪ್ರೋಸೆಸ್ ಏನಾಗ್ತಿದೆ ಅಂದ್ರೆ ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ ನಡೀತಿದೆ. ಬೇಬಿ ಇನ್ನ ಬರ್ತ್ ಆಗ್ತಿಲ್ಲ. ಬರ್ತ್ ಆಗೋದಕ್ಕೂ ಮುಂಚೆನೆ ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲೇನೆ ಈ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಪ್ರೈಮರಿ oocyte ಗೆಟ್ಸ್ ಸರೌಂಡೆಡ್ ಬೈ ಲೇಯರ್ ಆಫ್ ಗ್ರಾನ್ಯುಲೋಸಾ ಸೆಲ್ಸ್ ಕಾಲ್ಡ್ ಪ್ರೈಮರಿ ಫಾಲಿಕಲ್. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಪ್ರೈಮರಿ oocyte ಗ್ರಾನ್ಯುಲೋಸಾ ಸೆಲ್ಸ್ ಇಂದ ಸರೌಂಡ್ ಆಗುತ್ತೆ. ಅದನ್ನ ನಾವು ಪ್ರೈಮರಿ ಫಾಲಿಕಲ್ ಅಂತ ಹೇಳಿ ಕರಿತೀವಿ.
ಇದನ್ನ ನಾವು ಪ್ರೈಮರಿ oocyte ಅಂತ ಅನ್ಕೊಳ್ಳೋಣ. ಪ್ರೈಮರಿ oocyte ನ ಸುತ್ತ ಏನಾಗುತ್ತೆ, ಇವಾಗ ಒಂದು ಲೇಯರ್ ಗ್ರಾನ್ಯುಲೋಸಾ ಸೆಲ್ ಫಾರ್ಮೇಶನ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಓಕೆ, ಇದೆಲ್ಲ ಗ್ರಾನ್ಯುಲೋಸಾ ಸೆಲ್. ಇದನ್ನ ನಾವಿವಾಗ ಪ್ರೈಮರಿ ಫಾಲಿಕಲ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಪ್ರೈಮರಿ oocyte ಗ್ರಾನ್ಯುಲೋಸಾ ಸೆಲ್ಸ್ ಇಂದ ಸರೌಂಡ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ, ಪ್ರೈಮರಿ ಫಾಲಿಕಲ್. ಪ್ರೈಮರಿ ಫಾಲಿಕಲ್ ಕೂಡ ಏನಾಗುತ್ತೆ ಅಂದ್ರೆ ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲೇನೆ ಫಾರ್ಮೇಶನ್ ಆಗುತ್ತೆ. Large number of follicles degenerate during phase from birth to puberty. ಅಂದ್ರೆ ಮಿಲಿಯನ್ಸ್ ಆಫ್ ಫಾಲಿಕಲ್ಸ್ಗಳು ಓವರಿಯ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಬರ್ತ್ ಟು ಪ್ಯೂಬರ್ಟಿ ಅಂದ್ರೆ ಮಗು ಹುಟ್ಟಿದಾಗಿಂದ ಪ್ಯೂಬರ್ಟಿ ಸ್ಟೇಜಿಗೆ ಬರೋ ಅಷ್ಟರಲ್ಲಿ ಲಾರ್ಜ್ ನಂಬರ್ ಆಫ್ ಫಾಲಿಕಲ್ಸ್ ಗಳೇನಾಗಿರುತ್ತೆ ಅಂದ್ರೆ ಡೆಸ್ಟ್ರಾಯ್ ಆಗ್ಬಿಟ್ಟಿರುತ್ತೆ. ಅಟ್ ಪ್ಯೂಬರ್ಟಿ ಓನ್ಲಿ 60,000 to 80,000 ಪ್ರೈಮರಿ ಫಾಲಿಕಲ್ಸ್ ಲೆಫ್ಟ್ ಇನ್ ಈಚ್ ಓವರಿ. ಪ್ಯೂಬರ್ಟಿ ಸ್ಟೇಜಿಗೆ ಬಂದಾಗ ಓವರಿಯ ಒಳಗಡೆ ಬರೀ 60 to 80,000 ಅಷ್ಟು ಪ್ರೈಮರಿ ಫಾಲಿಕಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಇನ್ನು ಉಳಿದಿರೋ ಫಾಲಿಕಲ್ಸ್ ಎಲ್ಲ ಏನಾಗಿರುತ್ತೆ ಅಂದ್ರೆ ಡಿಜನರೇಟ್ ಅಥವಾ ಡೆಸ್ಟ್ರಾಯ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ತನಕ ನಾವು ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ ಯಾವ ರೀತಿಯಾಗಿ ಪ್ರೋಸೆಸ್ಗಳು ನಡೆಯುತ್ತೆ ಅನ್ನೋದನ್ನ ನೋಡಿದ್ವಿ. ಈಗ ನಾವು ಪ್ರೈಮರಿ ಫಾಲಿಕಲ್ಸ್ಗಳು ಪ್ಯೂಬರ್ಟಿ ಸ್ಟೇಜಿಗೆ ಬಂದಾಗ ಯಾವ ರೀತಿಯಾಗಿ ಚೇಂಜ್ ಆಗತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಪ್ಯೂಬರ್ಟಿಗೆ ಬಂದಾಗ ಪ್ರೈಮರಿ ಫಾಲಿಕಲ್ಸ್ಗಳು ಏನಾಗುತ್ತೆ ಅಂದ್ರೆ ಗೆಟ್ ಸರೌಂಡೆಡ್ ಬೈ ಮೋರ್ ಲೇಯರ್ಸ್ ಆಫ್ ಗ್ರಾನ್ಯುಲೋಸಾ ಸೆಲ್ಸ್ ಅಂಡ್ ಎ ನ್ಯೂ ತೀಕಾ. ಪ್ಯೂಬರ್ಟಿ ಸ್ಟೇಜಿಗೆ ಬಂದಾಗ ಪ್ರೈಮರಿ ಫಾಲಿಕಲ್ಸ್ ಏನಾಗುತ್ತೆ ಅಂದ್ರೆ ಇನ್ನ ಹೆಚ್ಚು ಗ್ರಾನ್ಯುಲೋಸಾ ಸೆಲ್ಸ್ ಇಂದ ಸರೌಂಡ್ ಆಗುತ್ತೆ. ಹಾಗೆ ತೀಕಾ ಲೇಯರ್ ಇಂದ ಕೂಡ ಸರೌಂಡ್ ಆಗುತ್ತೆ. ತೀಕಾ ಲೇಯರ್ ಅಂದ್ರೆ ಏನಿಲ್ಲ, ಕನೆಕ್ಟಿವ್ ಟಿಶ್ಯೂ ಲೇಯರ್ ಆಗಿರುತ್ತೆ. ಸೊ ಇವಾಗ ಈ ರೀತಿಯಾಗಿ ಪ್ರೈಮರಿ ಫಾಲಿಕಲ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಈ ರೀತಿಯಾಗಿ ಒಂದು ಲೇಯರ್ ಗ್ರಾನ್ಯುಲೋಸಾ ಸೆಲ್ಸ್ ಇರುತ್ತೆ ಅಲ್ವಾ ಪ್ರೈಮರಿ ಫಾಲಿಕಲ್ನಿ ಆಲ್ರೆಡಿ. ಈಗ ಏನಾಗುತ್ತೆ ಅಂದರೆ ಇನ್ನೂ ಒಂದು ಲೇಯರ್ ಗ್ರಾನ್ಯುಲೋಸಾ ಸೆಲ್ಸಿಂದ ಸರೌಂಡ್ ಆಗುತ್ತೆ ನೋಡಿ ಈ ರೀತಿಯಾಗಿ. ಇನ್ನು ಜಾಸ್ತಿ ಗ್ರಾನ್ಯುಲೋಸಾ ಸೆಲ್ಸಿಂದ ಪ್ರೈಮರಿ ಫಾಲಿಕಲ್ ಸರೌಂಡ್ ಆಗುತ್ತೆ. ಈಗ ಇದನ್ನು ನಾವು ಸೆಕೆಂಡರಿ ಫಾಲಿಕಲ್ಸ್ ಅಂತ ಹೇಳಿ ಕರಿತೀವಿ. ಸೆಕೆಂಡರಿ ಫಾಲಿಕಲ್ಸ್ ಟ್ರಾನ್ಸ್ಫಾರ್ಮ್ಸ್ ಇಂಟು ಟರ್ಷರಿ ಫಾಲಿಕಲ್ಸ್. ನೆಕ್ಸ್ಟ್ ಸೆಕೆಂಡರಿ ಫಾಲಿಕಲ್ಸ್ ಏನಾಗುತ್ತೆ ಅಂದ್ರೆ ಟರ್ಷರಿ ಫಾಲಿಕಲ್ಸ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಟರ್ಷರಿ ಫಾಲಿಕಲ್ ಕ್ಯಾರೆಕ್ಟರೈಸ್ಡ್ ಬೈ ಎ ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ ಕಾಲ್ಡ್ ಆಂಟ್ರಮ್. ಟರ್ಷರಿ ಫಾಲಿಕಲ್ ಅಲ್ಲಿ ಇವಾಗ ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ ಇರುತ್ತೆ. ಆ ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿನ ನಾವು ಆಂಟ್ರಮ್ ಅಂತ ಹೇಳಿ ಕರಿತೀವಿ. ಟರ್ಷರಿ ಫಾಲಿಕಲ್ ಇವಾಗ ನೋಡೋದಕ್ಕೆ ಈ ರೀತಿಯಾಗಿ ಇರುತ್ತೆ. ಇದು ಪ್ರೈಮರಿ oocyte. ಹಾಗೆ ಇಲ್ಲಿ ಒಂದು ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ ಇರುತ್ತೆ. ಇದನ್ನೇ ನಾವು ಆಂಟ್ರಮ್ ಅಂತ ಹೇಳಿ ಕರಿತೀವಿ. ಟರ್ಷರಿ ಫಾಲಿಕಲ್ ಇವಾಗ ನೋಡೋದಕ್ಕೆ ಈ ರೀತಿಯಾಗಿ ಕಾಣಿಸುತ್ತೆ. ಈ ಪಿಕ್ಚರ್ ಅಲ್ಲಿ ನೀವು ಟರ್ಷರಿ ಫಾಲಿಕಲ್ ನ ಅಬ್ಸರ್ವ್ ಮಾಡಬಹುದು. ನೋಡಿ, ಇದು ಟರ್ಷರಿ ಫಾಲಿಕಲ್. ಇಲ್ಲಿ ಯೆಲ್ಲೋ ಕಲರ್ ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಅದೇನೆ ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ ಆಂಟ್ರಮ್. ಇದು ತೀಕಾ ಲೇಯರ್ ಆರ್ಗನೈಸ್ಡ್ ಇಂಟು ತೀಕಾ ಇಂಟರ್ನಾ ಅಂಡ್ ತೀಕಾ ಎಕ್ಸ್ಟರ್ನಾ. ತೀಕಾ ಲೇಯರ್ ಇತ್ತಲ್ವಾ, ತೀಕಾ ಲೇಯರ್ ಏನಾಗುತ್ತೆ ಅಂದ್ರೆ ಇವಾಗ ತೀಕಾ ಇಂಟರ್ನಾ ಹಾಗೆ ತೀಕಾ ಎಕ್ಸ್ಟರ್ನಾ ಆಗಿ ಆರ್ಗನೈಸ್ ಆಗುತ್ತೆ ಅಥವಾ ಡಿಫ್ರೆನ್ಶಿಯೇಟ್ ಆಗುತ್ತೆ. ತೀಕಾ ಇಂಟರ್ನಾ ಬಂದು ಇನ್ನರ್ ಲೇಯರ್ ಹಾಗೆ ತೀಕಾ ಎಕ್ಸ್ಟರ್ನಾ ಔಟರ್ ಲೇಯರ್ ನ ಫಾರ್ಮೇಶನ್ ಮಾಡಿಕೊಡುತ್ತೆ. ದಿಸ್ ಸ್ಟೇಜ್ ಪ್ರೈಮರಿ oocyte ವಿತ್ ಟರ್ಷರಿ ಫಾಲಿಕಲ್ ಗ್ರೋಸ್ ಇನ್ ಸೈಜ್ ಅಂಡ್ ಕಂಪ್ಲೀಟ್ ಫಸ್ಟ್ ಮಿಯೋಟಿಕ್ ಡಿವಿಷನ್. ಪ್ರೈಮರಿ oocyte ಮತ್ತೆ ಟರ್ಷರಿ ಫಾಲಿಕಲ್ ಅಂದ್ರೆ ಪ್ರೈಮರಿ oocyte ಇಲ್ಲೇನೆ ಇರುತ್ತೆ. ಪ್ರೈಮರಿ oocyte ನ ಸುತ್ತ ಏನಾಗುತ್ತೆ, ಗ್ರಾನ್ಯುಲೋಸಾ ಸೆಲ್ಸ್ಗಳು ಸರೌಂಡ್ ಆಗಿ ಪ್ರೈಮರಿ ಫಾಲಿಕಲ್ನ ಫಾರ್ಮೇಶನ್ ಮಾಡಿಕೊಡುತ್ತೆ. ನೆಕ್ಸ್ಟ್ ಸೆಕೆಂಡರಿ ಫಾಲಿಕಲ್ನ ಫಾರ್ಮೇಶನ್ ಮಾಡಿಕೊಡುತ್ತೆ. ಹಾಗೆ ನೆಕ್ಸ್ಟ್ ಟರ್ಷರಿ ಫಾಲಿಕಲ್ನ ಫಾರ್ಮೇಶನ್ ಮಾಡಿಕೊಡುತ್ತೆ ಅಲ್ವಾ. ಸೊ ಪ್ರೈಮರಿ oocyte ಹಾಗೆ ಟರ್ಷರಿ ಫಾಲಿಕಲ್ ಇದೆರಡೂ ಕೂಡ ಏನಾಗುತ್ತೆ ಅಂದ್ರೆ ಸೈಜ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗಿ ಫಸ್ಟ್ ಮಿಯೋಟಿಕ್ ಡಿವಿಷನ್ ನ ಕಂಪ್ಲೀಟ್ ಮಾಡುತ್ತೆ. ಅಂದ್ರೆ ಮಿಯೋಸಿಸ್ 1 ನ ಕಂಪ್ಲೀಟ್ ಮಾಡುತ್ತೆ. ಫಸ್ಟ್ ಮಿಯೋಟಿಕ್ ಡಿವಿಷನ್ ಅನ್ಈಕ್ವಲ್ ಡಿವಿಷನ್. ಫಸ್ಟ್ ಮಿಯೋಟಿಕ್ ಡಿವಿಷನ್ ಏನಾಗಿರುತ್ತೆ ಅಂದ್ರೆ ಅನ್ಈಕ್ವಲ್ ಡಿವಿಷನ್ ಆಗಿರುತ್ತೆ. ಅಂದ್ರೆ ಇಲ್ಲಿ ಎರಡು ಈಕ್ವಲ್ ಸೆಲ್ಸ್ಗಳು ಫಾರ್ಮೇಶನ್ ಆಗಲ್ಲ. ರಿಸಲ್ಟಿಂಗ್ ಇನ್ ಫಾರ್ಮೇಶನ್ ಆಫ್ ಲಾರ್ಜ್ ಹ್ಯಾಪ್ಲಾಯ್ಡ್ ಸೆಕೆಂಡರಿ oocyte ಟೈನಿ ಪೋಲಾರ್ ಬಾಡಿ. ಫಸ್ಟ್ ಮಿಯೋಟಿಕ್ ಡಿವಿಷನ್ ಆದಾಗ ಏನಾಗುತ್ತೆ ಅಂದ್ರೆ ಒಂದು ದೊಡ್ಡದಾಗಿರೋ ಲಾರ್ಜ್ ಸೆಕೆಂಡರಿ oocyte ಫಾರ್ಮೇಶನ್ ಆಗುತ್ತೆ. ಸೆಕೆಂಡರಿ oocyte ಏನಾಗಿರುತ್ತೆ ಅಂದ್ರೆ ಹ್ಯಾಪ್ಲಾಯ್ಡ್ ಆಗಿರುತ್ತೆ. ಹ್ಯಾಪ್ಲಾಯ್ಡ್ ಅಂದ್ರೆ ಅದರಲ್ಲಿ 23 ಕ್ರೋಮೋಸೋಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಇನ್ನೊಂದು ಟೈನಿ ಪೋಲಾರ್ ಬಾಡಿ ಫಾರ್ಮೇಶನ್ ಆಗುತ್ತೆ. ಅಂದ್ರೆ ಇವಾಗ ಈ ತರ ಪ್ರೈಮರಿ oocyte ಇದೆ ಅಂತ ಅನ್ಕೊಳ್ಳೋಣ. ಪ್ರೈಮರಿ oocyte ಏನಾಯ್ತು, ಫಸ್ಟ್ ಮಿಯೋಟಿಕ್ ಡಿವಿಷನ್ ಆಯ್ತು. ಫಸ್ಟ್ ಮಿಯೋಟಿಕ್ ಡಿವಿಷನ್ ಒಂದು ದೊಡ್ಡ ಸೆಲ್ನ ಫಾರ್ಮೇಶನ್ ಮಾಡಿಕೊಡುತ್ತೆ. ಇದನ್ನ ನಾವು ಸೆಕೆಂಡರಿ oocyte ಅಂತ ಹೇಳಿ ಕರಿತೀವಿ. ಪ್ರೈಮರಿ oocyte ಇಂದ ಏನಾಯ್ತು, ಒಂದು ಸೆಕೆಂಡರಿ oocyte ಫಾರ್ಮೇಶನ್ ಆಯ್ತು. ಇನ್ನೊಂದು ಟೈನಿ ಪೋಲಾರ್ ಬಾಡಿನ ಫಾರ್ಮೇಶನ್ ಮಾಡಿಕೊಡುತ್ತೆ. ಇದೆರಡು ಸೈಜ್ ಅಲ್ಲಿ ಈಕ್ವಲ್ ಇದೆಯಾ? ಇಲ್ಲ, ಒಂದು ದೊಡ್ಡದಿದೆ ಇನ್ನೊಂದು ಚಿಕ್ಕದಿದೆ. ಆದ್ರಿಂದ ಇದನ್ನ ಅನ್ಈಕ್ವಲ್ ಡಿವಿಷನ್ ಅಂತ ಹೇಳಿ ಕರಿತೀವಿ.
ಫಸ್ಟ್ ಮಿಯಾಟಿಕ್ ಡಿವಿಷನ್ ಅಲ್ಲಿ ಏನಾಗುತ್ತೆ, ಪ್ರೈಮರಿ oocyte ಇಂದ ಸೆಕೆಂಡರಿ oocyte ಹಾಗೆ ಒಂದು ಪೋಲಾರ್ ಬಾಡಿ ಫಾರ್ಮೇಶನ್ ಆಗುತ್ತೆ. ಸೆಕೆಂಡರಿ oocyte ರಿಟೈನ್ಸ್ ಬಲ್ಕ್ ಆಫ್ ನ್ಯೂಟ್ರಿಯೆಂಟ್ ರಿಚ್ ಸೈಟೋಪ್ಲಾಸಮ್. ಸೆಕೆಂಡರಿ oocyte ಫಾರ್ಮೇಶನ್ ಆಗಿರುತ್ತೆ ಅಲ್ವಾ, ಅದ್ರ ಒಳಗಡೆ ಏನಾಗಿರುತ್ತೆ ಅಂದ್ರೆ ಸೈಟೋಪ್ಲಾಸಮ್ ಏನಿರುತ್ತೆ ಅದು ನ್ಯೂಟ್ರಿಯೆಂಟ್ ರಿಚ್ ಆಗಿರುತ್ತೆ. ಟರ್ಷರಿ ಫಾಲಿಕಲ್ ಚೇಂಜಸ್ ಇಂಟು ಮೆಚೂರ್ ಫಾಲಿಕಲ್ ಆರ್ ಗ್ರಾಫಿಯನ್ ಫಾಲಿಕಲ್. ಟರ್ಷರಿ ಫಾಲಿಕಲ್ ಏನಾಗುತ್ತೆ ಅಂದ್ರೆ ಮೆಚೂರ್ ಫಾಲಿಕಲ್ ಅಥವಾ ಗ್ರಾಫಿಯನ್ ಫಾಲಿಕಲ್ ಆಗಿ ಚೇಂಜ್ ಆಗುತ್ತೆ. ಸೆಕೆಂಡರಿ oocyte ಫಾರ್ಮ್ಸ್ ನ್ಯೂ ಮೆಂಬ್ರೇನ್ ಕಾಲ್ಡ್ ಝೋನಾ ಪೆಲುಸಿಡಾ. ಸೆಕೆಂಡರಿ oocyte ಏನ್ ಮಾಡುತ್ತೆ ಅಂದ್ರೆ ಅದ್ರ ಸುತ್ತ ಹೊಸ ಮೆಂಬ್ರೇನ್ ನ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಅದನ್ನ ನಾವು ಝೋನಾ ಪೆಲುಸಿಡಾ ಅಂತ ಹೇಳಿ ಕರಿತೀವಿ. ಈ ಪಿಕ್ಚರ್ ಅಲ್ಲಿ ನೀವು ಓವರಿಯ ಒಳಗಡೆ ಯಾವ ರೀತಿಯಾಗಿ ಫಾಲಿಕಲ್ಸ್ ಗಳು ಗ್ರೋ ಆಗತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ಫಸ್ಟ್ ಇಲ್ಲಿ ಪ್ರೈಮರಿ ಫಾಲಿಕಲ್ ಗಳನ್ನ ಅಬ್ಸರ್ವ್ ಮಾಡಬಹುದು. ನೋಡಿ, ಇದು ಪ್ರೈಮರಿ ಫಾಲಿಕಲ್. ಪ್ರೈಮರಿ ಫಾಲಿಕಲ್ ಅಂದ್ರೆ ಏನು, ಪ್ರೈಮರಿ oocyte ನ ಸುತ್ತ ಗ್ರಾನ್ಯುಲೋಸಾ ಸೆಲ್ಸ್ ಗಳು ಸರೌಂಡ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಇಲ್ಲಿ ಸೆಕೆಂಡರಿ ಫಾಲಿಕಲ್ ಇದೆ ನೋಡಿ, ಇನ್ನ ಜಾಸ್ತಿ ಗ್ರಾನ್ಯುಲೋಸಾ ಸೆಲ್ಸ್ ಗಳು ಸರೌಂಡ್ ಆಗಿದೆ. ಹಾಗೆ ಅದಾದ್ಮೇಲೆ ಟರ್ಷರಿ ಫಾಲಿಕಲ್ ಇದೆ. ಟರ್ಷರಿ ಫಾಲಿಕಲ್ ಅಲ್ಲಿ ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ ಆಂಟ್ರಮ್ ಪ್ರೆಸೆಂಟ್ ಇರುತ್ತೆ ಅಲ್ವಾ, ಸೊ ಅದನ್ನ ಅಬ್ಸರ್ವ್ ಮಾಡಬಹುದು. ಹಾಗೆ ನೆಕ್ಸ್ಟ್ ಏನಾಗುತ್ತೆ, ಟರ್ಷರಿ ಫಾಲಿಕಲ್ ಮೆಚೂರ್ ಆಗಿ ಗ್ರಾಫಿಯನ್ ಫಾಲಿಕಲ್ ನ ಫಾರ್ಮೇಶನ್ ಮಾಡ್ಕೊಡುತ್ತೆ. ಸೊ ಅದನ್ನ ಈ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡಬಹುದು. ಈ ಪಿಕ್ಚರ್ ಅಲ್ಲಿ ಕಂಪ್ಲೀಟ್ oogenesis ನ ಒಂದ್ಸಲ ರೀಕಾಲ್ ಮಾಡ್ಕೊಳ್ಳೋಣ. ಸೊ oogonia ಅಥವಾ ಓವಮ್ ಮದರ್ ಸೆಲ್ ಏನಿರುತ್ತೆ ಅದು ಮೈಟೋಸಿಸ್ ಆಗುತ್ತೆ. ಮೈಟೋಸಿಸ್ ಆಗಿ ಪ್ರೈಮರಿ oocyte ನ ಫಾರ್ಮೇಶನ್ ಮಾಡ್ಕೊಡುತ್ತೆ. ಸೊ ಇದು oogonia. ಇಲ್ಲಿ ಮೈಟೋಸಿಸ್ ಆಗ್ತಾ ಇದೆ. ಮೈಟೋಸಿಸ್ ಆಗಿ ಪ್ರೈಮರಿ oocyte ನ ಫಾರ್ಮೇಶನ್ ಮಾಡ್ಕೊಟ್ಟಿದೆ. ನೋಡಿ, ಇಲ್ಲಿ ಬ್ಲೂ ಕಲರ್ ಅಲ್ಲಿ ಇದೆ ಅಲ್ವಾ, ಇದು ಪ್ರೈಮರಿ oocyte. ಪ್ರೈಮರಿ oocyte ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಮಿಯಾಟಿಕ್ ಡಿವಿಷನ್ ಆಗುತ್ತೆ. ಮಿಯಾಟಿಕ್ ಡಿವಿಷನ್ ಅಂದ್ರೆ ಮಿಯೋಸಿಸ್. ಮಿಯೋಸಿಸ್ ಆಗಿ ಸೆಕೆಂಡರಿ oocyte ಹಾಗೆ ಒಂದು ಪೋಲಾರ್ ಬಾಡಿ ಅಥವಾ ಫಸ್ಟ್ ಪೋಲಾರ್ ಬಾಡಿನ ಫಾರ್ಮೇಶನ್ ಮಾಡ್ಕೊಡುತ್ತೆ. ಅದರಲ್ಲಿ ಈ ಒಂದು ಪೋಲಾರ್ ಬಾಡಿ ಏನಾಗುತ್ತೆ, ಡಿಜನರೇಟ್ ಅಥವಾ ಡೆಸ್ಟ್ರಾಯ್ ಆಗುತ್ತೆ. ಸೆಕೆಂಡರಿ oocyte ಮಾತ್ರ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಸೆಕೆಂಡರಿ oocyte ಏನಾಗುತ್ತೆ ಅಂದ್ರೆ ಸೆಕೆಂಡ್ ಮಿಯಾಟಿಕ್ ಡಿವಿಷನ್ ಆಗುತ್ತೆ ಅಥವಾ ಮಿಯೋಸಿಸ್ 2. ಮಿಯೋಸಿಸ್ 2 ನ ಮುಖಾಂತರ ಡಿವೈಡ್ ಆಗಿ ಒಂದು ಓವಮ್ ಹಾಗೆ ಇನ್ನೊಂದು ಸೆಕೆಂಡ್ ಪೋಲಾರ್ ಬಾಡಿನ ಫಾರ್ಮೇಶನ್ ಮಾಡ್ಕೊಡುತ್ತೆ. ಸೆಕೆಂಡ್ ಪೋಲಾರ್ ಬಾಡಿ ಡಿಜನರೇಟ್ ಆಗುತ್ತೆ. ಓವಮ್ ಏನಾಗುತ್ತೆ ಅಂದ್ರೆ ಓವ್ಯುಲೇಷನ್ ನ ಮುಖಾಂತರ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಓವ್ಯುಲೇಷನ್. ಗ್ರಾಫಿಯನ್ ಫಾಲಿಕಲ್ ರಪ್ಚರ್ಸ್ to release secondary oocyte or ovum from ovary is called ovulation. Ovulation ಅಂದ್ರೆ ಗ್ರಾಫಿಯನ್ ಫಾಲಿಕಲ್ ಏನಾಗುತ್ತೆ ಅಂದ್ರೆ ರಪ್ಚರ್ ಆಗಿ ಅದ್ರ ಒಳಗಡೆ ಇರೋ ಸೆಕೆಂಡರಿ oocyte ನ ರಿಲೀಸ್ ಮಾಡುತ್ತೆ. ಅದನ್ನೇ ನಾವು ಏನಂತ ಕರಿತೀವಿ, ಓವ್ಯುಲೇಷನ್ ಅಂತ ಹೇಳಿ ಕರಿತೀವಿ. ಈ ಪಿಕ್ಚರ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ನೋಡಿ, ಇದು ಗ್ರಾಫಿಯನ್ ಫಾಲಿಕಲ್. ಗ್ರಾಫಿಯನ್ ಫಾಲಿಕಲ್ ಏನಾಗುತ್ತೆ ಅಂದ್ರೆ ಬ್ರೇಕ್ ಆಗುತ್ತೆ. ಇಲ್ಲಿ ಬ್ರೇಕ್ ಆಗಿದೆ. ಬ್ರೇಕ್ ಆಗಿ ಈ ರೀತಿಯಾಗಿ ಓವಮ್ ನ ರಿಲೀಸ್ ಮಾಡುತ್ತೆ.